ವೇದವಾಕ್ಯವನ್ನೆಲ್ಲ ಮೋರದಿಂಗಳನ್ನಡಲಿ ಓದಿಸುತ್ತ ಜನರ ವೇದಾಮತಿ ಕೇಳಿಸಿರುವ ಸಾಧುನಿಗೆ ಮಣಿಯುವೆನೋ ಸಾಧುನಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜ ಗುರುಳನ ಮುರಳಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನು ಭಕ್ತ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಜ್ಜನಾಗಿ ಶ್ರೀ ಜನಿಸಿದ ಸಿದ್ಧಾರೂಢರಿಗೆ ನಂದನಂತೆ ಸಿದ್ಧಾರೂಢರಿಗೆ ನಂದನಂತೆ ಪಾರಕಲ ವೇದಾಂತ ಕೇಸರಿ ಪಾರಗಜ್ಜನಿಗೆ ನಂದನಗ ಬಾಳಬಹುದು ನಲ್ಲೆಪ್ಪಗೆ ಶಾಸ್ತ್ರವೆಂಬುವ ನರಿಗಳು ಬಾಳಶಕ್ತಿಯ ಸುಮಗಂಜಲಿ ಮಾಡಿದ ಬಳೆ ಕಂದೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು गुरुर्ब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। परम पूज्य सद्गुरु श्रोत्रिय ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಪಂಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದಾಜಿಯವರ ಶ್ರೀಚರಣ ಕಮಲಗಳನ್ನು ಮಂದಿರದಲ್ಲಿ ಸ್ಥಾಪಿಸಿ ಜಗತ್ತೊಂದರು ಸಾಕ್ಷಾತ್ ಪರಶಿವನ ಅವತಾರಿಗಳು ಸಾಧು ಚಕ್ರವರ್ತಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಆರೂಢ ಜ್ಯೋತಿ ಶಿವತೃಪ್ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮಂದು ಸ್ಮರಿಸಿಕೊಂಡು ಇಲ್ಲಿರುವಂಥ ಎಲ್ಲ ಶರಣರಿಗೂ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ ಇಂದಿನ ನಡೆದಿರುವಂಥ ಶಾಸ್ತ್ರ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 8ನೇ ಅಧ್ಯಾಯದ 7ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಈ ಒಂದು ವಿಷಯವನ್ನು ಪುನಃ ಮುಂದುವರಿಸೋಣ. ಇಲ್ಲಿಯ ಪರ್ಯಂತರ ಅಭ್ಯಾಸ ಅಂತ ಹೇಳಿಕೆ ಅಂತ ಬಂದರು. ಹೆಂಗ ಅಭ್ಯಾಸ ಇರಬೇಕು? ಸರ್ವಕಾಲೇಶು ಸರ್ವ ವಸ್ತುಗಳಲ್ಲಿ ಸರ್ವಕಾಲದಲ್ಲಿ ನಿರಂತರವಾಗಿ ನನ್ನನ್ನು ನೀನು ಚಿಂತನ ಮಾಡು, ಇದೇ ಅಭ್ಯಾಸ ಅಂತ ಹೇಳಿದರು. ಮುಮುಕ್ಷುಗಳಿಗೆ ಬಹಳ ಮುಖ್ಯವಾದ ಮಾತನ್ನು ಹೇಳ್ತಾರೆ. ಈಗ ಬಹಳ ಅವಶ್ಯಕತೆವಾಗಿರುವಂಥ ವಿಚಾರ. ನಾವು ಎಲ್ಲ ಶಾಸ್ತ್ರಗಳನ್ನು ಕೇಳಿದ ಬಳಿಕ ಎಲ್ಲ ವಿಚಾರಗಳನ್ನು ಅವಲೋಕನ ಮಾಡಿದ ಬಳಿಕ ಈ ಅಭ್ಯಾಸ ನಿರಂತರ ಇರದೇ ಹೋಯ್ತಪ್ಪ ಅಂತಂದ್ರೆ ಅವನು ಇಷ್ಟು ದಿವಸ ಮಾಡಿದಂತಹ ಏನು ಸಾಧನಗಳಿದಾವೋ ಅವೆಲ್ಲವೂ ನಿಷ್ಫಲ ಆಗ್ತಾವೆ. ಮೋಕ್ಷ ಮಾರ್ಗದಲ್ಲಿ ಹೋಗೋನು ಮುಕ್ತಿನೇ ಬೇಕು, ನನಗೆ ಈ ಜನನ ಮರಣದಿಂದ ನಾ ಬಿಡುಗಡೆ ಆಗಬೇಕು ಇದೇ ಜನ್ಮದಲ್ಲಿ ಅಂತ ಏನು ಉತ್ಕುಟ ಇಚ್ಛೆಯಿಂದ ಕೂಡ್ಯಾರ, ಅವರಿಗೆ ಒಂದು ಮಾತು ಇಲ್ಲಿ ಬಹಳ ಮುಖ್ಯವಾದ ಮಾತು ಹೇಳ್ತಾರ ಅವರು. ಯಾಕಂದ್ರೆ ತಚ್ಚಿಂತನಂ ತತ್ ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಏತತ್ ಏಕಂ ಪರತ್ವಂ ಚ ಬ್ರಹ್ಮ ಅಭ್ಯಾಸಂ ವಿದುರುದ್ಭವ ಅಂತ ಹೇಳ್ತಾರೆ.
ಡಿ ವಿದ್ಯಾರಣ್ಯರು ಅಂತ ಒಬ್ರು ಆಗಿ ಹೋದರು ವೇದಾಂತಿಗಳು. ಅವ್ರು ಹೇಳ್ತಾರೆ ಇಲ್ಲಿ ಏನಂದ್ರೆ ಅಭ್ಯಾಸ ಅಂತ ಏದಕ್ಕೆ ಅನ್ನಬೇಕು ಅಂತಂದ್ರೆ ತತ್ಪದ ವಾಚ್ಯವಾದ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ತತ್ಪದ ವಾಚ್ಯವಾದ ವಾಚ್ಯಾರ್ಥಕ್ಕೆ ಏನು ಸಗುಣ ಬ್ರಹ್ಮ ಅಂತ ಅದರ ಚಿಂತನ ಮಾಡುತ್ತಿರಬೇಕು. ಯಾಕೆ ಮಾಡಬೇಕು ಅಂತಂದ್ರೆ ಏಳುತ್ತಾ ಕೂರುತ್ತಾ ತಿನ್ನುತ್ತಾ ತಿರುಗುತ್ತಾ ಇದ್ದರೂ ಬ್ರಹ್ಮ ಚಿಂತನೆ ಮಾಡುತ್ತಿರಬೇಕು ಅಂದ್ರೆ ಅವರು ಏನಾರ ಮಾಡು, ಹೇಳುತ್ತಿದ್ದೋ ಕೂಡ್ತಿದ್ದೋ ತಿಂತಿದ್ದೋ ಉಳ್ತಿದ್ದೋ ಮಾಡ್ತಿದ್ದೋ ಏನೋ ವ್ಯವಹಾರದಲ್ಲಿ ಅಂದ್ಮೇಲೆ ಮನುಷ್ಯ ಅಂದಮೇಲೆ ಏನಾದ್ರೂ ಒಂದು ವ್ಯವಹಾರ ಇದ್ದೇ ಇರ್ತದೆ, ಸುಮ್ಮನೆ ಅಂತ ಇರಂಗಿಲ್ಲ. ಏನಾದ್ರೂ ಒಂದು ವ್ಯವಹಾರ ಮಾಡಬೇಕಲ್ಲ. ಇದ್ರೂ ಕೂಡ ತತ್ಪದ ವಾಚ್ಯವಾದ ಪರಮಾತ್ಮನ ಚಿಂತನೆ ಮಾಡುತ್ತಾ ಬ್ರಹ್ಮ ಚಿಂತನೆಯನ್ನು ಮಾಡುತ್ತಿರಬೇಕು. ಸೋಹಂ ತತ್ವಮಸಿ ಎಂಬ ಮಹಾವಾಕ್ಯಗಳನ್ನು ಮನನ ಮಾಡುತ್ತಿರಬೇಕು ಅಂದ್ರು. ಯಾರು? ಮುಮುಕ್ಷ ಆದವರು. ಎಲ್ಲಿ? ಸೋಹಂ ಅಂದ್ರೆ ನಾನು ಅಂತ ಏನೈತೆ ಇಲ್ಲಿ ಏನ್ ಹೇಳ್ತದೆ ತತ್ಪದದ ವಾಚ್ಯಾರ್ಥ? ಸಗುಣ ಬ್ರಹ್ಮವೇ ನಿರ್ಗುಣ ಬ್ರಹ್ಮವೇ ಇರಲಿ, ಆ ಬ್ರಹ್ಮದ ತತ್ಪದ ಲಕ್ಷಾರ್ಥ ಪದವಾದ ತ್ವಂಪದದ ಲಕ್ಷಾರ್ಥ ಏನದ ಅದು ಒಂದೇ ಚೇತನ ಅದ. ಆ ಚೇತನವೇ ಸೋಹಂ, ನಾನೇ ಇದ್ದೇನೆ, ಆ ಪರಮಾತ್ಮ ಸ್ವರೂಪ ಬ್ರಹ್ಮ ಸ್ವರೂಪನೇ ನಾನೇ ಇದ್ದೇನೆ ಎಂಬ ಚಿಂತನೆಯನ್ನು ಮನನ ಮಾಡುತ್ತಿರಬೇಕು. ಇದಕ್ಕೆ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಎಂದು ಪರಮಾತ್ಮನ ಚಿಂತನೆ ಎಂಬ ಹುಚ್ಚು ಹಿಡಿದಿರಬೇಕು ಅಂದ್ರೆ ಅವರು. ಇದು ಒಂದು ಹುಚ್ಚು ಹಿಡಿಬೇಕು ನಮಗೆ. ಇಲ್ಲಿವರೆಗೆ ಸಂಸಾರದ ಹುಚ್ಚು ಹಿಡಿದು ನೋಡು, ಹೆಂಗೆ ಅದು ಮಾಡ್ಬೇಕು ಇದು ಇರಲಿ. ಆದ್ರೆ ಈ ಭಾರತದಲ್ಲಿ ಇಷ್ಟೆಲ್ಲ ನಾವು ಶಾಸ್ತ್ರ ಕೇಳಿದ ಮೇಲೆ ಇದ್ರದೇ ಒಂದು ಹುಚ್ಚು ಹಿಡಿಬೇಕು ಅಂದ್ರೆ ಅವ್ರು. ಉಳಿದದ್ದೆಲ್ಲ ಹುಚ್ಚು ಬಿಟ್ಟು ಹೋಗ್ತಾವ ತಾನೆ. ಇದು ಹಿಡಿತು ಅಂದ್ರೆ ಅದು ತಾನೇ ಬಿಡ್ತಾರೆ. ಇದು ಹಿಡಿಬೇಕು. ಇದು ಹಿಡಿಯೋದು ಸ್ವಲ್ಪ ಕಷ್ಟ. ಹಿಡಿತು ಅಂದ್ರೆ ತಾನಾಗಿ ಎಲ್ಲ ಬಿಡ್ತಾವ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರ ಅಂತ ಹೇಳ್ತಾನೆ. ಇದು ಹೇಗೆ ಅಂದ್ರೆ ಕೇಳಿದರೂ ಅದೇ ಹೇಳಿದರೂ ಅದೇ ಅದನ್ನೇ ಬ್ರಹ್ಮ ಅಭ್ಯಾಸವೆನ್ನುತ್ತಾರೆ. ನೀ ಕುಂತರೂ ಅದೇ ಇರಬೇಕು, ಮಾತಾಡಿದ್ರು ಅದೇ ಇರಬೇಕು. ನಾ ಏನು ಹೇಳಿದ್ರು ಅದೇ ಬ್ರಹ್ಮದ ವಿಚಾರನೇ ಬರ್ತಿರಬೇಕು. ನಾನು ಏನನ್ನ ಕೇಳಿದ್ರೆ ಬ್ರಹ್ಮ ವಿಚಾರವನ್ನೇ ಕೇಳ್ತಿರಬೇಕು. ಅದಕ್ಕೆ ಅಭ್ಯಾಸ ಅಂತಾರೆ. ಅಭ್ಯಾಸ ಅಂದ್ರೆ ಎಲ್ಲೋ ಹೋಗಿ ಒಂದ್ಸರಿ ಕುಂತು ಮಾಡೋದಲ್ಲ. ಇದು ಯಾವಾಗಲೂ ಸ್ಮರಣೆ ಇರಬೇಕು ಅಂತ ಹೇಳ್ತಾನೆ. ಅದನ್ನೇ ನಾಟಕದಲ್ಲಿ ಸ್ತ್ರೀ ವೇಷವನ್ನು ಧರಿಸಿದ ಪುರುಷನು ಸ್ತ್ರೀಯಂತೆ ಎಷ್ಟು ನಟಿಸಿದರು. ನಾಟಕ ಆಡೋರು ವೇಷ ಪಾತ್ರವನ್ನು ಮಾಡ್ತಾರೆ. ಸ್ತ್ರೀ ವೇಷ ಹಾಕ್ಯಾರ, ಗಣಮಗ ಸ್ತ್ರೀ ವೇಷ ಹಾಕ್ಯಾರ. ಆಕೆ ಎಷ್ಟೇ ಬೇಕಾದ್ರಲ್ಲಿ ನಾಟಕ ಪಾತ್ರವನ್ನು ಮಾಡಿದರೂ ಕೂಡ ತನ್ನ ಪುರುಷ ಭಾವವನ್ನು ಮರೆಯದಿರುವಂತೆ ವೇಷ ಹಾಕ್ಯಾನ. ಆದ್ರೆ ನಾನು ಸ್ತ್ರೀ ಅಂತ ವೇಷ ಹಾಕಿದ್ರು ಕೂಡ ನಾನು ಸ್ತ್ರೀ ಅಂತ ಅವನ ಭಾವ ಐತೇನಿಲ್ಲ, ತಾನು ಪುರುಷ ಎಂಬುದೇ ಭಾವ ಐತೆ. ಅವನು ಮರುವಾಗಿದೆ ಅನ್ನೋದರ್ತದೆ. ಇಲ್ಲ, ಅವನಿಗೆ ಹೆಂಗ ಮರುವಿಲ್ಲವೋ ನಾವುಗಳು ಅಂದ್ರೆ ಆ ನಾಟಕದಂತೆ ಈ ಜಗನ್ನಾಟಕದಲ್ಲಿ ನಮ್ಮ ಪಾತ್ರಗಳನ್ನು ಧರಿಸಿ ನಾವು ವ್ಯವಹಾರಗಳನ್ನು ಮಾಡುತ್ತಿದ್ದರೂ ನಮ್ಮ ಸ್ವರೂಪವು ಪರಬ್ರಹ್ಮವೆಂಬುದನ್ನು ಬರೆಯಬಾರದು ಎಂದರು. ಈ ಜಗತ್ತಂದ ಮೇಲೆ ಇದೊಂದು ನಾಟಕ ಶೃಂಗ ಇದ್ದಂಗ ಇದರಲ್ಲಿ. ಅದಕ್ಕೆ ಹೇಳ್ಯಾರಲ್ಲ ನಿಜ ಉಂಡ್ರೆ ಈ ಮಾಯೆ ಅಂತ. ಇದಕ್ಕೆ ಅದಕ್ಕೆ ಹೇಳ್ಯಾರ, ಈ ಜಗತ್ತಿನಲ್ಲಿ ಆಡುತ್ತಾ ಇದ್ದಾಳೆ ಮಾಯೆ ಎಂಬ ಕಾಮಿನಿಯು ಸಂಸಾರದ ನಾಟಕವ ನೋಡಿ ಬಲ್ಲವರು ಅಂತಂದ್ರು. ತಿಳಿದಂಥವ್ರು ವಿಚಾರ ಮಾಡಿ ನೋಡಿದ್ರು ಇದು ಮಾಯೆ ನಾಟಕ ಆಡ್ತದ. ಅದ್ರಂಗ ಈ ಶರೀರ ಒಂದು ಮಾಯಾಮಯ ಐತೆ. ಪ್ರಾರಬ್ಧದಿಂದ ಏನೇನೋ ಮಾಡಿದಂಗ ಆಗ್ತದ, ನೋಡಿದಂಗ ಆಗ್ತದ, ಇದು ಮಾಡ್ತದ. ಯಾಕಂದ್ರೆ ಅದು ಅಧೀನ ಇಲ್ಲ. ಇದು ಈ ಜಗನ್ನಾಟಕದಲ್ಲಿ ನಾವು ಇದ್ರೂ ಕೂಡ ಏನೇ ವ್ಯವಹಾರ ಮಾಡ್ತಾ ಇದ್ರು ಕೂಡ ಏನು ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಸ್ವರೂಪದ ಕಡೆ ನಾವು ಎಚ್ಚರ ಇರಬೇಕು ಅಂತಂದ್ರು. ಇದು ಕಷ್ಟಕ್ಕಾಗಿ ಕಂಡರೂ ಅಭ್ಯಾಸ ಮಾಡುತ್ತಾ ಬಂದರೆ ಸುಲಭವಾಗುತ್ತದೆ. ಮೊದಲು ಬಹಳ ಕಷ್ಟ ಅನಿಸ್ತದ, ಯಾಕಂದ್ರೆ ಅಭ್ಯಾಸ ಇರಂಗಿಲ್ಲ ಅದರದು. ಆಮೇಲೆ ಸುಲಭವಾಗಿ ಆಗ್ತದೆ. ನಿರಂತರ ವೇದಾಂತ ಚಿಂತನೆ ಇದ್ದವರಿಗೆ ಅದೇ ಒಂದು ಅಭ್ಯಾಸ ಆಗ್ತದೆ. ಯಾಕೆ ನಿರಂತರ ಶಾಸ್ತ್ರಗಳು ಪ್ರಕ್ರಿಯೆ ಶಾಸ್ತ್ರಗಳನ್ನು ಕೇಳೋದ್ರಿಂದ ಏನಾಗ್ತದಂದ್ರೆ, ಪ್ರಕ್ರಿಯೆ ಅಂದ್ರೆ ಕ್ರಮಶಾಸ್ತ್ರಗಳನ್ನು ನಾವು ನಿರಂತರ ಕೇಳೋದ್ರಿಂದ ಏನಾಗ್ತದಂದ್ರೆ ಮನನಕ್ಕೆ ಬಹಳ ಅನುಕೂಲ ಆಗ್ತದೆ.
ಇಲ್ಲೇ ಒಂತಲ್ಲಿ ಕೇಳಿ ಮತ್ತೆ ಒಂದು ಸ್ವಲ್ಪ ದಿವಸ ಬಿಟ್ಟು ಇನ್ನೊಂದು ವಿಷಯ ಕೇಳಿದಾಗ ಅದು ಮನನಕ್ಕೆ ಅನುಕೂಲ ಆಗಂಗಿಲ್ಲ. ಅಲ್ಲಿ ಅಭ್ಯಾಸ ಮಾಡಬೇಕು ಅವನು. ಆದ್ರೆ ಇಲ್ಲಿ ಹಂಗಿರಂಗಿಲ್ಲ. ನಿರಂತರ ಕ್ರಮವತ್ತಾಗಿ ಶಾಸ್ತ್ರ ಕೇಳೋದ್ರಿಂದ ಇದಾಗೋಣ ಅದು ಅದೇ ಚಿಂತನದಾಗೆ ಓದ್ತದ ವೃತ್ತಿ. ಮುಂದೆ ಏನ್ ಹೇಳ್ತಾರ, ಮುಂದೆ ಇಂಥ ವಿಷಯ ಇರಬಹುದು, ಇದಕ್ಕೆ ಏನರ್ಥ, ಅವೆಲ್ಲ ಕ್ರಮವಾಗಿ ಬರ್ತಿರ್ತಾವಲ್ಲ ಅದರಲ್ಲಿ. ಹಂಗಾಗಿ ಅವರಿಗೆ ಅಭ್ಯಾಸಕ್ಕೆ ಬಹಳ ಕೊರತೆ ಆಗಂಗಿಲ್ಲ. ಇದು ಒಂದು ಬಹಳ ಯೋಗ್ಯವಾಗಿರೋದು. ಹೀಗೆ ಮನಸ್ಸೆಂಬುದು ತುಂಬ ಪ್ರಾಮಾಣಿಕತೆ. ಪ್ರಾಣಿಯಂತೆ ಹೊರಕ್ಕೆ ಹೋದ ಚಿತ್ತವು ಸುಮ್ಮನೆ ಮನೆಗೆ ಬಂದು ಇಲ್ಲ ಸಲ್ಲದ ಕ್ಷುದ್ರ ವಿಷಯಗಳನ್ನು ತಂದು ಹಾಕುತ್ತದೆ. ಹಳೆಯ ಸಂಸ್ಕಾರಗಳು ಹೋಗುವವರೆಗೆ ಮನಸ್ಸಿನಿಗೆ ಹೊಸ ಸಂಸ್ಕಾರಗಳು ಕೊಡುತ್ತಲೇ ಬರಬೇಕು ಅಂದ್ರೆ ಅವರು ಮೊದಲು ಎಷ್ಟು ಹಳೆ ಸಂಸ್ಕಾರ ಅವು ಹೋಗತಾನೆ ಹೊಸ ಸಂಸ್ಕಾರ ಕೊಡದೆ ಶಾಸ್ತ್ರ ಏನು ನಮಗೆ ಸಂಸ್ಕಾರ ಕೊಡ್ತದೆ. ಶಾಸ್ತ್ರ ಅನಾತ್ಮ ಬುದ್ಧಿಯನ್ನು ಕೆಡಿಸ್ತದ, ಆತ್ಮ ಬುದ್ಧಿಯನ್ನು ಉಂಟು ಮಾಡ್ತದ ನಮಗೆ ಶಾಸ್ತ್ರ. ದೇಹ ಮೊದಲು ಮಾಡಿಕೊಂಡು ಇಂದ್ರಿಯ ಅಹಂಕಾರ ಪರ್ಯಂತ ಇವೆಲ್ಲವೂ ಅನಾತ್ಮ ಪದಾರ್ಥಗಳಂತ ನಮಗೆ ಪುನಃ ಹೇಳಿ ನಮ್ಮ ವೃತ್ತಿನ ಕೆಡಿಸಿ ಅಂತ ನಮಗೆ ಹೊಸ ಸಂಸ್ಕಾರ ಉಂಟು ಮಾಡ್ತದ. ನೀನು ಇವೆಲ್ಲದಕ್ಕೆ ಸಾಕ್ಷಿನೇ ಇದ್ದೆಪ್ಪ ಅಂತ ಈ ಸಂಸ್ಕಾರ ಬೆಳೆಸಂತ ಓದ್ತದಿಲ್ಲ ಶಾಸ್ತ್ರ ನಮ್ಗೆ. ಇದು ಬೆಳೆಸೋದ್ರಿಂದ ಏನಾಯ್ತಪ್ಪ ಅಂದ್ರೆ ನೀನು ಮೊದಲು ಎಲ್ಲ ಕೆಟ್ಟಗಂತ ಹೆಂಗೆ ಓದ್ತಾವ, ಇವು ಹೆಂಗೆ ಬೆಳಕಂತ ಓದ್ತಾವು. ಅವು ಕೆಟ್ಟ ಮೇಲೆ ಇವು ಬರ್ತಾವಂತಲ್ಲ, ಇವನು ಪ್ರಾರಂಭದಲ್ಲಿ ಇದ್ವು ಅಂದ್ರೆ ಅವು ತಾನೇ ಕೆಟ್ಟು ಹೋಗ್ತಾವು. ನಮಗೆ ಸರಿಯಾಗಿ ತಿಳುವಳಿಕೆ ಆಗೋದು ಬೇಕಾಗಿದೆ ಅಷ್ಟೇ. ಹೀಗೆ ಆನೆಯ ಸೊಂಡಿಲು ಬಹಳ ಚಪಲವುಳ್ಳದ್ದು. ಆನೆಯ ಸೊಂಡಿಲು ಬಹಳ ಚಪಲ ಇರ್ತದ. ಯಾವುದು ಸಿಕ್ಕದರೆ ಅದನ್ನು ಹಿಡಿಯುತ್ತದೆ. ಅದೇನು ಸಿಕ್ಕರೂ ಅದು ಹಿಡಿಯಕ್ಕೆ ಹೋಗ್ತದ ನೋಡು ಸೊಂಡಿಲು. ಅದರಿಂದ ಮಾವುಟಿಗನು ಆನೆಯ ಸೊಂಡಿಲಿಗೆ ಭಾರವಾದ ಸರ್ಪಳಿಯನ್ನು ಹಿಡಿಸಿರುತ್ತಾನೆ. ಅದಕ್ಕೆ ಹಿಡಿದಿರ್ತಾನ. ಅದು ಅದಕ್ಕೆ ಪೂರ್ತಿದಾಗವರಿಗೆ ಅದು ತನ್ನ ಅಧೀನ ಇಟ್ಕೊಂಡಿರ್ತಾನ. ಆದರೆ ಕಾಟ ಅಷ್ಟರಲ್ಲಿ ಮುಗಿಯುತ್ತದೆ. ಮನಸ್ಸಿಗೆ ವಿಷಯವೂ ಅದೇ. ಸೋಮಾರಿಯು ಮನಸ್ಸಿಗೆ ದೆವ್ವಗಳು ಭಾಷಿಸುತ್ತವೆಂಬ ಗಾದೆ ಇದೆ. ಸೋಮಾರಿಗೆ ಅದೇ ಮನಸ್ಸಿಗೆ ದೆವ್ವ ಹಿಡಿದವಪ್ಪ ಅಂತಾರೆ. ಸೋಮಾರಿಗೆ, ಪ್ರಯತ್ನಶೀಲರಿಗೆ ಅಲ್ಲ. ಪ್ರಯತ್ನಶೀಲರಿಗೆ ಏನು, ಅದು ಧೈರ್ಯದಿಂದ ಸಾಧನ ಮಾಡ್ತಾರೆ. ಒಂದಿಲ್ಲ ಎರಡು ಸಲ ಏನಾಯ್ತು ಎಡಿವಿದ್ರೆ ಇನ್ನೊಂದ್ಸಲ ನೋಡಮ್ ಪ್ರಯತ್ನ ಮಾಡ್ತಾರೆ ಹೊರತು ಹಿಂದೆ ಬರಂಗಿಲ್ಲ ಅವರು. ಸೋಮಾರಿಗಳು ಹಂಗಲ್ಲ, ಕುತ್ತರಿ ಎಲ್ಲೋಟ ಆಗ್ಬೇಕಂತಾರ ಅವರು. ಮನೆಗೆ ಮೋಕ್ಷ ಆಗ್ಬೇಕು, ಮನೆಗೆ ಸಂಸಾರ ಆಗ್ಬೇಕು, ಎಲ್ಲಷ್ಟು ಮನೆಗೆ ಆಗ್ಬೇಕು, ನಾವು ಮತ್ತೆ ಮುಕ್ತರಾಗ್ಬೇಕು. ಅದಂಗಾತದೇನು? ಯಾರು ಪ್ರಯತ್ನಶೀಲರಾಗ್ಯಾರ, ಪಾರಮಾರ್ಥದಲ್ಲಿ ಪ್ರವೃತ್ತಿ ಉಳ್ಳವರಾಗ್ಯಾರ, ಅವ್ರಿಗೆ ಬ್ಯಾಡ ಅಂದ್ರೆ ಆಗ್ತದ. ಯಾಕಂದ್ರೆ ಅವ್ರ ಪ್ರಯತ್ನ ಬಿಟ್ಟಿಲ್ಲ. ಅದು ಪ್ರಯತ್ನ ಹಿಡಿದವ್ರಿಗೆ ಎಂದೂ ಕೈ ಬಿಡಂಗಿಲ್ಲ. ಹೀಗೆ ಒಬ್ಬನು ಈಶ್ವರನ ಕುರಿತು ತಪಸ್ಸು ಮಾಡಿದನು. ಪ್ರತ್ಯಕ್ಷನಾದ ಈಶ್ವರನ ಭಕ್ತನನ್ನು ಹೊರ ಕೇಳುವಂತೆ ಹೇಳಿದನು. ಯಾರೋ ಒಬ್ರು ಪರಮಾತ್ಮನ ಕುರಿತು ತಪಸ್ಸು ಮಾಡಿದಾಗ ಪ್ರತ್ಯಕ್ಷ ಆಗಿ ಭಕ್ತನ ಮುಂದೆ ಬಂದ ಪರಮಾತ್ಮ ಕೇಳಿದಂತ, ಏನ್ ಬೇಕು ವರ ಬೇಡಪ್ಪ ಅಂತ. ಭಕ್ತನು ಈ ರೀತಿಯಿಂದ ಕೇಳಿದನು, ಸ್ವಾಮಿ, ಹೇಳಿದಂತೆ ಕೇಳುವ ನೌಕರರು ನನಗೆ ಬೇಕು. ಅವನು ಏನ್ ಕೇಳ್ಯಾನ? ಹೇಳಿದಂತೆ ಕೇಳುವ ನೌಕರರು ನನಗೆ ಬೇಕು, ದಯವಿಟ್ಟು ಅನುಗ್ರಹಿಸು. ತಥಾಸ್ತು ಎಂದು ಭಗವಂತನು. ಆದರೆ ನಾನು ಕೊಟ್ಟ ನೌಕರರು ಸಾಮಾನ್ಯನಲ್ಲ, ಅವನಿಗೆ ಸದಾ ಒಂದಿಲ್ಲ ಒಂದು ಕೆಲಸ ಹಚ್ಚಬೇಕು. ನೀ ಕೇಳಿದ್ದೇನದ? ನೌಕರನ್ನು ಕೇಳಿದ್ದೆ, ಕೂಲಿ ಆಳನ್ನ ಕೇಳಿದ್ದೆ, ಕೊಟ್ಟಿನಿ. ಆದ್ರೆ ನೀನ್ ನೆನಪಿಟ್ಟುಗ ನಾನು ಕೊಟ್ಟಂತ ನೌಕರ ಕೆಲಸ ಒಂದಿಲ್ಲ ಒಂದು ಕೆಲಸ ಹಚ್ಚಬೇಕು ನೋಡ. ಅವನು ಸುಮ್ಮನೆ ಕುಂದ್ರಂಗಿಲ್ಲ, ಇಟ್ಟೇ ಇರಬೇಕು. ಹೀಗೆ ಅವನಿಗೆ ಸದಾ ಒಂದಿಲ್ಲ ಒಂದು ಕೆಲಸ ಕೊಟ್ಟು ಇರಬೇಕು. ಕೆಲಸವಿಲ್ಲದೆ ಬಿಟ್ಟರೆ ಅವನು ಯಜಮಾನನ ಪ್ರಾಣವನ್ನು ತೆಗೆದು ಬಿಡುತ್ತಾನೆ ಎಂದು ಎಚ್ಚರಿಕೆ ಕೊಟ್ಟು ಪರಮಾತ್ಮ ಅಂತರ್ನಾದನು. ಸರಿ, ನೌಕರರಿಗೆ ಕೆಲಸ ಹೇಳಲು ಪ್ರಾರಂಭವಾಯಿತು. ದಿನಗಟ್ಟಲೆ ಮಾಡಬೇಕಾದ ಕೆಲಸಗಳು ಆತ ಕ್ಷಣದಲ್ಲೇ ಮಾಡುತ್ತಿದ್ದನು. ಯಾಕೆ? ಪರಮಾತ್ಮರು ವರದಿಂದ ಬಂದದು. ಸಾಮಾನ್ಯರಾದ್ರ ಮಾತು ಬೇರೆ. ಇವರು ಮಾಡುತ್ತಾ ಬಂದು ಕೆಲಸ ಒದಗಿಸುವುದರಲ್ಲಿ ತಕ್ಷಣವೇ ಬಂದು ಯಜಮಾನನು ಅವನ ಪಾಲಿಗೆ ಪ್ರಾಣಧಾರಿ ರಾಕ್ಷಸನಾಗಿ ಪರಿಣಮಿಸಿದನು. ಅಂದರೆ ಹೀಗೆ ಇಲ್ಲಿ ಏನ್ ಹೇಳ್ತಾನ ಅಂದ್ರೆ, ಈ ಪೀಡೆ ಏನು, ಅಯ್ಯೋ ಈ ಪೀಡೆಯನ್ನು ತಂದೆಯೇನಪ್ಪ ಎಂದು ಗೋಳಾಡುತ್ತಿರಲು ಅವನು ಆಪ್ತ ಮಿತ್ರನೊಬ್ಬನು ಅಲ್ಲಿಗೆ ಬಂದು ವಿಷಯವನ್ನೆಲ್ಲ ಕೇಳಿದ. ಆ ಬುದ್ಧಿಶಾಲಿ ಸ್ನೇಹಿತನು ಅದೇ ನೌಕರನಿಂದ ಒಂದು ಕಂಬವನ್ನು ನಡೆಸಿದನು. ಬಂದದಿಂದ ದೃಷ್ಟಾಂತದಲ್ಲಿ
ಬುದ್ಧಿವಂತರು ಏನೇ ಮಾಡಿದ್ರು ಕೂಡ ಅವರು ಒಳಗೆ ಸಿಗಾಕಂಗಿಲ್ಲ, ಬಹಳ ಸೂಕ್ಷ್ಮ ಇರ್ತಾರ. ದಡ್ರು ಏನು ಮಾಡ್ತಾರಪ್ಪ ಅಂದ್ರೆ ತಾವು ಕೇಳಿ ತಾವೇ ಮಾಡಿ ತಾವೇ ಸಿಗೆ ಬಿದ್ದು ಬಿಡ್ತಾರ. ಅದ್ರಂಗ ಅಂತ ಹೇಳ್ತಾನ. ಅವಿವೇಕ ಮನಸ್ಸೇ ಭೂತ, ವಿವೇಕದ ಮನಸ್ಸೇ ದೇವತೆ. ಇದು ಕೆಲಸ ಮಾಡದೆ ಒಂದು ಕ್ಷಣವೂ ಇರದು. ಸೋಮಾರಿ ಮನಸ್ಸು ಇಲ್ಲ ಸಲ್ಲದ ಉಪದ್ರವಗಳನ್ನು ಉಂಟು ಮಾಡುತ್ತದೆ. ಅದಕ್ಕೊಂದು ಅಭ್ಯಾಸ ಇಡಬೇಕು. ಮೇಲೆ ಹೇಳಿದ ದೃಷ್ಟಾಂತ ನೌಕರರ ಕಂಬವನ್ನು ಎತ್ತಿ ಎಳೆಯುವುದರಿಂದ ಯಜಮಾನನಿಗೆ ಹೇಗೆ ಲಾಭವಾಯಿತು ನೋಡು, ಅವನಿಗೆ ಪ್ರಾಣ ಸಂಕಷ್ಟದಿಂದ ದೂರ ಆದ. ಅದರಂಗ ನೀನು ಸುಮ್ಮನೆ ಕುಂತು ವ್ಯರ್ಥ ಸಮಯವನ್ನು ಕಳೆದಕ್ಕಿಂತ ಈ ಮನಸ್ಸಿಗೆ ಬ್ರಹ್ಮಚಿಂತನೆಯನ್ನು ಕೊಡು, ನಿನಗ ಲಾಭ ಆಗ್ತದ. ಅದು ಆ ಕಡೆ ಓಡಾಡೋದಕ್ಕೆ ಯಾಕೆ ಹೋಗ್ತದ? ಸುಮ್ಮನೆ ಈ ಕಡೆ ಬಂದು ಬಿದ್ದಿರ್ತದ. ಮತ್ತೆ ನಿನಗೂ ಕೆಲಸ ಆಯ್ತು, ನೀನು ಆರಾಮಿದ್ದೆ, ಮನಸ್ಸನ್ನು ಶಾಂತ ಆಗಿಬಿಡ್ತು ನೋಡು. ಅದಕ್ಕೆ ಯಾವ ಉಪದ್ರವಿಲ್ಲ. ಹೊರಗೆ ಬಿಟ್ಟೆ ಅಂದ್ರೆ ಇಲ್ಲ ತಂದು ಮನೆಗೆ ಆಗ್ತದ ಅದು. ಅದರಂಗ ಅಂತ ಹೇಳ್ತಾನ. ಸೋಮಾರಿ ಅಂದ್ರೇನೋ ಎಲ್ಲರೂ ಸೋಮಾರಿಗಳಂತಲ್ಲ, ಈ ರೀತಿಯಿಂದ ಅದಕ್ಕೆ ಏನಾದ್ರೂ ಒಂದು ಉದ್ಯೋಗ ಹಚ್ಚಿರಬೇಕು ಅಂತ ಹೇಳ್ತಾನ. ಹೀಗೆ ನಷ್ಟ ತಪ್ಪುವುದಷ್ಟೇ ಅಲ್ಲ, ಲಾಭವೂ ಉಂಟು. ಮನಸ್ಸು ಕೆಟ್ಟರೆ ಮನುಷ್ಯನೇ ಕೆಟ್ಟನಂತೆ. ಅವನಂಗಿಲ್ಲ ಏನಪ್ಪ ಅವನು ಮನುಷ್ಯ ಕೆಟ್ಟೋ ಏನೋ ಅಂತಂದು. ಮನುಷ್ಯ ಕೆಟ್ಟದಂದ್ರೆ ಹೊರಗಂಗೆ ಇದಾನ, ಆದ್ರೆ ಮನಸ್ಸು ಕೆಟ್ಟದ ಅಂತ ಅರ್ಥ. ಅದರಂಗ ಅಂತ. ಹೀಗೆ ಬಂದು ಹೋಗುವ ಸ್ಥಳ ಅಲ್ಲಿ ಬಂದದ್ದರಿಂದ ಪಾರಾಯಣ ಮಾಡಲು, ಭಗವದ್ಗೀತೆಗಳನ್ನು ಕೂರಲು, ಚಾಪೆಗಳನ್ನು ಈ ರೀತಿ ಬೇಕಾದ ಅನುಕೂಲಗಳಾಗಿವೆ. ಮಂದಿರದಲ್ಲಿನ ಒಬ್ಬ ಸ್ವಾಮಿಗಳು ಸಾಯಂಕಾಲ ಉಪನ್ಯಾಸ ಮಾಡುತ್ತಾ ಪದ್ಧತಿ, ನಾನು ಹೋಗಿದ್ದೆ, ಉಪನ್ಯಾಸ ಕೇಳುತ್ತಿದ್ದೆ. ಅವರು ಹೇಳಿದರು, ಓ ಗೃಹಸ್ಥರೇ ಕೇಳಿ, ನೀವು ಸುಲಭವಾಗಿ ಪಾರಾಗಬೇಕಾದರೆ ಒಂದು ಉಪಾಯವನ್ನು ಹೇಳುತ್ತೇನೆ. 2 ಮಾತುಗಳನ್ನು ನೀವು ಯಾವಾಗಲೂ ಜ್ಞಾಪಕದಲ್ಲಿ ಇಡಬೇಕು. ನೀವು ಸಂಸಾರಿಸ್ತೀರಿ, ಗೃಹಸ್ಥರಂದ್ರೆ ಸಂಸಾರಿಸ್ತೀರಿ. ನಾ ಹೇಳೋ ಮಾತು 2 ಮಾತು ಕೇಳ್ರಿ, ಅದನ್ನು ನೀವು ನೆನಪಿನಲ್ಲಿ ಇಟ್ಟಗರಿ. ಯಾವಾಗಲೂ ನೆನಪಿನಲ್ಲಿಡಬೇಕು. ಜ್ಞಾಪಕದಲ್ಲಿ ಇಡಬೇಕಾಗಿದ್ದಂಥ ಮಾತುಗಳು ಯಾವಾದಂದ್ರೆ, ಯಾವಾಗಲೂ 2 ಮಾತುಗಳನ್ನು ಯಾವಾಗಲೂ ಮರೆತಿರಬೇಕು. ನೀವು ಸುಲಭವಾಗಿ ಮುಕ್ತರಾಗಿದ್ದೀರಿ. 2 ಮಾತು ನೆನಪಿನಲ್ಲಿ ಇಟ್ಕೋಬೇಕು, 2 ಮಾತು ಮರೆತಿರಬೇಕು ಅಂದ್ರೆ ಅವು ಯಾವುವು ಅಂತಂದ್ರೆ, ಜ್ಞಾಪಕದಲ್ಲಿ ಇಡಬೇಕಾದ ಈ 2 ಒಂದನೆಯದು ಮೃತ್ಯು. ನಾವು ನೆನಪಿನಲ್ಲಿ ಇಡಬೇಕಾದಂಥ ಮಾತು ಯಾವುದಾದ? ಒಂದು ಮೃತ್ಯು. ಇದು ಯಾವಾಗಾದ್ರೂ ಒಂದು ಸಮಯ ಬಂದೇ ಬರ್ತದ, ಇದನ್ನ ನೆನಪಿನಲ್ಲಿಡು. 2ನೇದು ಯಾಕೆ ನೆನಪಿಡಬೇಕ್ರಿ ಅದನ್ನ? ಮೃತ್ಯು ಅಂತ ಶರೀರಕ್ಕೆ ಐತಲ್ಲ, ನಾವ್ ಯಾಕೆ ನೆನಪಿಡ್ಬೇಕಂದ್ರೆ, ಈ ಶರೀರ ಇರೋದ್ರೊಳಗ ನನ್ನ ಸಾಧನದ ನಾನು ಪೂರ್ತಿ ಮಾಡ್ಕೊಂಡು ಕಡಿಗೆ ಆಗ್ಬೇಕಂತ ನೆನಪಿಟ್ಕೊಂಡಿರ್ಬೇಕು ಅಂದ್ರೆ ಅವ್ರು. ನಾನು ಹೇಳತನ ಶರೀರ ನಿಂದ್ರಂಗಿಲ್ಲ. ನಾನು ಏನು ಸಾಧನ ಮಾಡಕ್ಕೆ ಬಂದೀನಿ, ನನ್ನನ್ನು ನಾ ತಿಳಿಯಕ್ಕೆ ಬಂದೀನಿ ಅಂದಮೇಲೆ ಈ ಶರೀರ ಸಾಧನವೇ ನನಗೆ ಸಾಧನ ಅಲ್ಲ. ಈಗ ತಿಳಿಬೇಕಾದ್ರೆ ಈ ಶರೀರದಿಂದ ಸಾಧನ ತಿಳಿಬೇಕು. ನಾನು ಈ ಜ್ಞಾನವನ್ನು ಪಡಿಬೇಕಾದ್ರೆ ಈ ಶರೀರ ಬೇಕೇ ಬೇಕು. ಮತ್ತೆ ಈ ಶರೀರ ನಾಶ ಆಗೋದ್ರೊಳಗಾಗಿ ನಾನು ಜಲ್ದಿ ಅತಿ ಶೀಘ್ರದಲ್ಲಿ ಈ ಜ್ಞಾನವನ್ನು ಪ್ರಯತ್ನ ಮಾಡಿ ನಾ ಪಡಿಬೇಕಂಬುದು ಇಚ್ಛೆ ನೆನಪಿನಲ್ಲಿ ಇರಬೇಕು ಅಂದ್ರೆ ಅವ್ರು. ಎಲ್ರು ನಾಳೆ ಕೇಳಮ್, ನಾಡ್ದು ನೋಡಮ್ಮ, ಮುಂದಿನ ವರ್ಷ ಕೇಳಮ್ಮಂದ್ರೆ ನಿನಗೆ ಶರೀರ ನಿನ್ನ ಅಧೀನ ಐತೆ, ಇದನ್ನ ನೆನಪಿಟ್ಗ ಅಂದ್ರೆ ಒಂದು ನೆನಪಿನಲ್ಲಿ ಇಡಬೇಕಾಗಿತ್ತು. 2ನೇ ಮಾತು ಯಾವದಪ್ಪ ಅಂತಂದ್ರೆ, 2ನೇದು, 1ನೇದು ಮೃತ್ಯು, 2ನೇದು ಭಗವಂತನು ಮರೆತು ಹೋಗಬೇಕಾದದ್ದು ಏನೆನ್ನುವಿರಿ? ಮರೆತು ಹೋಗಂತ ಹೇಳಿದ್ದು ಯಾವದಂದ್ರೆ, 1ನೇದು ತಾನು ಪರರಿಗೆ ಮಾಡಿದ ಉಪಕಾರ, 2ನೇದು ಮರೆತು ಹೋಗೋದು ಯಾವದದ? ಪರರಿಗೆ ಮಾಡಿದ ಉಪಕಾರ ಎಂದಿಗೆ ನಾವು ನೆನಪಿಟ್ಕೋಬಾರ್ದು, ಅದು ಇರಬಾರ್ದಂತ. ಯಾಕಂದ್ರೆ ಅದಿತ್ತಂದ್ರೆ ಮುಂದೆ ಮಾಡಕ್ ಬಿಡಂಗಿಲ್ಲ. ನೀನು ಏನು ಮಾಡಬೇಕು ನಿನ್ನ ಕಡೆಯಿಂದ ನೀ ಮಾಡಿದ್ದ ಅದನ್ನ ಮರೆತು ಹೋಗೋದು ಅಂದ್ರೆ, ಇವು 2 ಇದ್ದಿಲ್ಲ ಅಂದ್ರೆ ಮನುಷ್ಯ ಆರಾಮಿರ್ತಾನಂತ, ಚಿಂತೆ ಇರಂಗಿಲ್ಲ. ಇತರರಿಗೆ ತನಗೆ ಮಾಡಿದ ಅಪಕಾರ, ಮೃತ್ಯುವಿನ ಜ್ಞಾಪಕದಿಂದ ವೈರಾಗ್ಯ ಲಭಿಸುತ್ತದೆ. ನೋಡು, ಇತರರು ತನಗೆ ಮಾಡಿದ ಅಪಕಾರ ಮತ್ತು ಮೃತ್ಯುವಿನ ಜ್ಞಾಪಕದಿಂದ ವೈರಾಗ್ಯ ಲಭಿಸುತ್ತದೆ. ಈಶ್ವರನ ಜ್ಞಾಪಕದಿಂದ ಮುಕ್ತಿ ದೊರೆಯುತ್ತದೆ. ತಾನು ಮಾಡಿದ ಉಪಕಾರವನ್ನು ಮರೆಯುವುದರಿಂದ ಅಹಂಕಾರ ನಷ್ಟವಾಗುತ್ತದೆ. ನಾವು ಎಲ್ಲಿ ಉಪಕಾರ ಮಾಡಿವಿ ಅದರ ಸ್ಮರಣೆ ನಮಗಿಲ್ಲ ಅಂತಂದಾಗ ಅಲ್ಲಿ ಅಭಿಮಾನ ಇರಂಗಿಲ್ಲ. ಅವನಿಗೆ ಯಾವ ಅಭಿಮಾನ ಇಲ್ಲ. ನಾ ಮಾಡಿ ನಂಬುದು ಕರ್ತ ಬುದ್ಧಿನೇ ಇರಂಗಿಲ್ಲ. ಇನ್ನೊಬ್ರು ಮಾಡಿದಂತ ಅಪಕಾರಕ್ಕೆ ಕ್ಷಮಾ ಗುಣ ಇರ್ತದೆ. ಏನೇ ತಪ್ಪು ಮಾಡಿದ್ರು ಇರ್ಲಿ ಬಿಡು, ಅವ್ರು ಏನು ಸಹಜ ತಪ್ಪಾಗ್ಯದ ಅಂತ ಕ್ಷಮಾ ಮಾಡುವಂತ ದೊಡ್ಡ ಗುಣ ಬರ್ತದ ಅವ್ರಲ್ಲಿ.
ಅದಕ್ಕೆ ಇತರರು ಮಾಡಿದ ಅಪಕಾರವನ್ನು ಮರೆತರೆ ದ್ವೇಷ ಭಾವನೆ ಇಲ್ಲವಾಗುತ್ತದೆ. ಅವನಲ್ಲಿ ಯಾವ ದ್ವೇಷ ಭಾವನೆ ಇರಂಗಿಲ್ಲ ನೋಡು, ಅವನೇನು ಕೆಡಿಸ್ಕೊಂಡ್ ಬೇಕಾಗಿಲ್ಲ, ಅದೇ ಮರ್ತು ಬಿಟ್ಟ. ನಾವು ನನಗೆ ಇಂಥವ್ರಿಗೆ ಕೆಡಗು ಮಾಡಿದ್ರಪ್ಪ ಅಂತ ಅದು ಮರ್ತ ಅಂದ್ರೆ ಅವನಿಗೆ ಜಗತ್ತಿನಲ್ಲಿ ದ್ವೇಷ ಇಲ್ಲ, ಅವನಿಗೆ ಶತ್ರುಗಳು ಯಾರಿಲ್ಲ. ಅವನಿಗೆ ಯಾರು ಶತ್ರು ಇರ್ಬೇಕು? ಅವನ ಮುಂದೆ ಹೋದ್ರೆ ಎಲ್ಲ ಮೌನ ಆಗಿಬಿಡ್ತಾವ. ನೋಡಿದಿರಾ ಎಷ್ಟು ಸುಲಭವಾದ ಸಾಧನೆ ಮಾರ್ಗವನ್ನು ಆ ಸ್ವಾಮಿಗಳು ಬೋಧಿಸಿದ್ದಾರೆ. ಅವನು ಹೇಳಿದ ಮಾತುಗಳು ನನಗೂ ಈಗಲೂ ಚೆನ್ನಾಗಿ ನೆನಪಿಕವಿದೆ ಅಂತ ಹೇಳ್ತಾರ ಇವರು ಗ್ರಂಥಕರ್ತರು. ಹೀಗೆ ವಿಜಾತಿಯ ಪ್ರತ್ಯಯ ನಿರಾಕರಣ ಪೂರ್ವಕವಾಗಿ ಸಜಾತಿಯ ಪ್ರತ್ಯಯವನ್ನು ಪ್ರಭಾವ ಮುಂದುವರಿಸಿದರೆ ಅದನ್ನು ಸಾಧನೆ ಎನ್ನುತ್ತಾರೆ. ಸಾಧನೆ ಅಂದ್ರೆ ಏನು? ವಿಜಾತಿಯ ಪ್ರತ್ಯಯ ಅಂತಂದ್ರೆ ತನಗೆ ಭಿನ್ನವಾದದೇ ವಿಜಾತಿ. ತನಗೆ ಭಿನ್ನವಾದದ್ದು ಯಾವುದಾದ? ಆತ್ಮ ಬಿಟ್ಟರು ಉಳಿದುವೆಲ್ಲ ಅನಾತ್ಮ ಸ್ವರೂಪ. ಆ ಅನಾತ್ಮ ಪ್ರತ್ಯಯವನ್ನು ನಿರಾಕರಣೆ ಮಾಡೋದು, ಯಾವಾಗಲೂ ಅದನ್ನು ತೆಗೆಸೋದು. ಇದು ನಾನಲ್ಲ, ಇದು ನಾನಲ್ಲ, ದೇಹ ನಾನಲ್ಲ, ಇಂದ್ರಿಯ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಅಹಂಕಾರ ನಾನಲ್ಲ. ಈ ಜಾಗ್ರ ಸ್ವಪ್ನ ಸುಸುಪ್ತಿ ಯಾವ ನಾನಲ್ಲ, ಇವೆಲ್ಲದಕ್ಕೆ ಸಾಕ್ಷಿ ರೂಪನಾದ ಪ್ರತ್ಯೇಗಾತ್ಮನೇ ನಾನಿದ್ದೇನೆಂಬುದು ಇದು ವೃತ್ತಿ. ಇದೇನಾಯ್ತು? ವಿಜಾತಿಯನ್ನ ನಿರಾಕರಣೆ ಮಾಡಿತು. ತನಕ್ಕಿಂತ ಭಿನ್ನವಾದ ಯಾವ? ತನಕ್ಕಿಂತ ಭಿನ್ನವಾದ ಅನಾತ್ಮ ಅದ, ಅದು ಮಿಥ್ಯ ಅದ, ಅದನ್ನ ನಿರಾಕರಣೆ ಮಾಡಿದ. ಸಜಾತಿಯ ವೃತ್ತಿಯನ್ನು ಪ್ರವೃತ್ತಿ ಪ್ರಭಾವವನ್ನು, ಪ್ರಭಾವ ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ಪ್ರತ್ಯೇಗಾತ್ಮ ಸ್ವರೂಪನಾದ ನಾನೇ ಪರಬ್ರಹ್ಮ ಸ್ವರೂಪನಿದ್ದೇನೆ. ಅಹಂ ಅಂದ್ರೆ ನಾನು ಅಂತ. ನಾನೆಂಬ ಅರ್ಥಕ್ಕೆ ಏನು? ತತ್ಪದದ ಲಕ್ಷಾರ್ಥ, ತ್ವಂಪದದ ಲಕ್ಷಾರ್ಥ ಅಂತ. ಆ ಪ್ರತ್ಯೇಗಾತ್ಮ ಚೈತನ್ಯಕ್ಕೆ ಅಹಂ ಬ್ರಹ್ಮಾಸ್ಮಿ ಎಂಬ ಆತ್ಮಾಕಾರ ವೃತ್ತಿಯನ್ನು ಪ್ರಭಾವ ಅಂದ್ರೆ ಹೆಂಗ ತೆರೆಗಳು ಮ್ಯಾಲಿಂದ ಮೇಲೆ ಬರ್ತಾವ ಸಮುದ್ರದ ಮೇಲೆ. ಒಂದು ನಿಂತ ಮೇಲೆ ತಾಸುಗಟ್ಲಿ ಇನ್ನೊಂದು ಬರೋದಲ್ಲ, ಮೇಲೆ ಇನ್ನೂ ಒಂದು ಬಂದು ಮುಟ್ಟಿರಂಗಿಲ್ಲ, ಇನ್ನೊಂದು ಮೇಲೆ ಬಂದಿರ್ತದೆ ನೋಡು. ಅದ್ರಂಗ ಈ ವೃತ್ತಿ ನಿರಂತರವಾಗಿ ಹೋಗ್ತಾ ಇರಬೇಕಂತ ಹೇಳ್ತಾನೆ. ಅದನ್ನು ಸಾಧನೆ ಎನ್ನುತ್ತಾರೆ. ಇದಕ್ಕೆ ಸಾಧನೆ ಅಂದಾರ ಅವರು. ಸಾಧನೆ ಅಂದ ತಕ್ಷಣ ಅದು ಇಲ್ಲ ಇದಿಲ್ಲ, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೋ ಏನಿಲ್ಲ, ಇದಂಗೆ ಅದೇ ಯೋಗ. ಯೋಗ ಅಂದ್ರೆ ಮತ್ತೆ ಬೇರೆ ಅಲ್ಲ, ಅದೇ ಯೋಗ ನೋಡು. ಯೋಗವೆಂದರೆ ಯುಕ್ತಿ. ಯುಕ್ತಿ ಅಂದ್ರೆ ಏನು? ಉಪಾಯ ಅಂತ. ನಿನಗೆ ಒಂದು ಅನುವು, ಮತ್ತೆ ನಮಗೆ ಈ ಅನುವು ಬೇಕಾಗ್ಯದ. ಅಲ್ಲಿ ನಮ್ಗೆ ಅನುವಿನಿಂದ ಪಾರಾಗಬೇಕಾಗ್ಯದ ಇದು. ಯಾಕಂದ್ರೆ ನಾವು ಅನುವು ತಪ್ಪೆ ನಾವು ದುಃಖಕ್ಕೆ ಬಂದೀವಿ. ಯಾವುದನ್ನ ನಾವು ಕೇಳಿ ತಿಳ್ಕೊಂಡು ಉಪಾಯ ಮಾಡ್ಕೊಂಡು ಕಳ್ಕೋಬೇಕಾಗಿತ್ತು, ಅದನ್ನ ನಾವೇನಪ್ಪಾ ಅಂದ್ರೆ ಏನೋ ಮಾಡಿ ಏನೋ ಒಂದು ದುಃಖಕ್ಕೆ ಈಡು ಮಾಡಿಕೊಂಡಿವಲ್ಲ. ಈಗ ಒಂದು ಉಪಾಯ ಅನುವನ್ನು ಹೇಳಿಕೊಟ್ರು, ಆ ಯುಕ್ತಿ. ಅದಕ್ಕೆ ಯೋಗ ಅಂದ್ರೆ ಅವರು. ಈ ಅಭ್ಯಾಸವನ್ನು ಮುಕ್ತಿಯನ್ನು ಸಾಧಿಸಲು ಯುಕ್ತಿ, ಆ ಅಭ್ಯಾಸ ಯೋಗದಿಂದ ಚಿತ್ತವು ಏಕಾಗ್ರತ ಆಗಿರುವುದು ಅಭ್ಯಾಸ ಯೋಗ ಯುಕ್ತ ಎನ್ನುತ್ತಾರೆ. ಇದಕ್ಕೆ ಅಭ್ಯಾಸ ಯೋಗ ಯುಕ್ತ ಎನ್ನುತ್ತಾರೆ. ಯಾಕಪ್ಪ ಅಂದ್ರೆ ಅಭ್ಯಾಸ ಯೋಗ ಯುಕ್ತೇನ ಚೇತಸ ನ ಅನ್ಯಗಾಮಿನಿ ಪರಂ ಪುರುಷಂ ದಿವ್ಯಂ ಯಾತಿ ಪಾರ್ಥ ಅನುಚಿಂತನ ಅಂತ ಹೇಳ್ತಾನ ನೋಡು. ಅಭ್ಯಾಸ ಯೋಗದಿಂದ ಕೂಡಿದ ಅನ್ಯತ್ರ ಭ್ರಮಿಸದೆ ಚಿತ್ತದಿಂದ ಅನುಚಿಂತನ ಮಾಡುತ್ತಾ ಸರ್ವಾತಿಶಯವಾದ ಪರಮ ದಿವ್ಯ ಪುರುಷನನ್ನು ಸಾಧಕನು ಹೊಂದುತ್ತಾನೆ. ಯಾವಾಗಲೂ ಅನುಚಿಂತನ ಅಂದ್ರೆ ಬಿಡದೇ ಇರೋಂಥದ್ದು. ಚಿಂತನ ಅಂದ್ರೆ ಯಾವಾಗ ಒಂದ್ಸಲ, ಅನುಚಿಂತನ ಅಂದ್ರೆ ಬಿಡದೆ. ಆ ಶಿವನೇ ನಾನಿದ್ದೇನೆ ಎಂಬ ಅನುಚಿಂತನ ಯಾವಾಗಲೂ ನಡೀತಾ ಇರಬೇಕು ಅಂತ. ಯಾಕ್ರಿ ಶಿವನೇ ನಾನೇನೆ ಅಂತ ಯಾಕೆ ಚಿಂತನ? ನೀ ಇದ್ದಿ ಅದಕ್ಕೆ ಚಿಂತನ ಮಾಡಂದ್ರ ಅವ್ರು. ಅದನ್ನು ಬಿಟ್ಟು ನೀ ಬೇರೆ ಚಿಂತೆ ಮಾಡಿಕೊಂಡು ಕೂತಿದ್ದಿದ್ದೇ ಇಂದ್ರಿಯಗಳ ಚಿಂತೆ, ಅದು ನೀನಲ್ಲ. ನಿನ್ನನ್ನ ನೀ ಚಿಂತನ ಮಾಡು. ನಾವೊಬ್ಬನೇ ಇದ್ದಾಗ ನನಗೆ ದುಃಖ ಇಲ್ಲ, ನನ್ನಲ್ಲಿ ಭೇದ ಬಂದಾಗ ದುಃಖ ಪ್ರಾರಂಭ ಆಗ್ಯಾವ. ಇದು ಎಲ್ಲರಿಗೂ ಅನುಭವ ಅದ. ನಿದ್ದೆಗೆ ನಾ ಒಬ್ಬನೇ ಇನಿ, ಅದಕ್ಕೆ ನನಗೆ ಯಾವುದು ಚಿಂತೆ ಇಲ್ಲ. ನನ್ನೊಳಗೆ ನಾ ಆನಂದವಾಗಿ ಎದ್ದ ಮೇಲೆ ಇವೆಲ್ಲ ನಾನಲ್ಲದು ಬಂದು ನೋಡು, ಅಲ್ಲಿ ದುಃಖ ಪ್ರಾರಂಭ ಆಯ್ತು. ಅದಕ್ಕೆ ಹೇಗೆ ಇನ್ನೊಂದು ಅರ್ಥವಿದೆ. ಪೃಥ್ವಿಯಲ್ಲಿ ಜನಿಸಿದವರೆಲ್ಲರೂ ಪಾರ್ಥರೇ. ಗೀತೋಪದೇಶ ಒಬ್ಬ ಅರ್ಜುನನಿಗೆ ಮಾತ್ರವಲ್ಲ. ಪೃಥ್ವಿಯಲ್ಲಿ ಜನಿಸಿದವರು ಎಲ್ಲರೂ ಪಾರ್ಥರೇನೆ. ಆ ಪಾರ್ಥ ಅಂದ್ರೆ ಅರ್ಜುನಿಗೆ ಕರೆದಂತ ಹೆಸರು. ಅದರಂಗ ಈ ಭೂಮಿಯಲ್ಲಿ ಜನಿಸಿದವರು ಎಲ್ಲರೂ ಪಾರ್ಥರೇ. ಅವ್ರೇನು ಸುಮಾರು ಅಂತ ತಿಳ್ಕೊಂಡಿದ್ದೇನು? ಮನುಷ್ಯ ಜನ್ಮ ತಟ್ಟು ಬಂದಾರಂದ್ರೆ ಸಾಮಾನ್ಯ ಅವರು ಪಾರ್ಥರೇ. ಆದರೆ ನಿಮಿತ್ತ ಮಾತ್ರ ಭವಸಮ ಸವ್ಯಾಸಾಚಿನಂ ಅರ್ಜುನ ಯುದ್ಧಕ್ಕೆ ಅಲ್ಲ, ಗೀತೋಪದೇಶಕ್ಕೆ ನಿಮಿತ್ತ ಮಾತ್ರವೇ ಆಗಿದ್ದಾನೆ.
ಅವ ಹುಟ್ಟಿ ಬಂದು ಇದ್ರಂಗ ಕೇಳಬೇಕಂತ ಉಪದೇಶ ಕೇಳಬೇಕಂತ ಬಂದಿಲ್ಲ. ಅದು ನಿಮಿತ್ತ ಮಾತ್ರದಿಂದ, ಅರ್ಜುನನ ನಿಮಿತ್ತದಿಂದ ನಾವೆಲ್ಲರೂ ಕೇಳಕೈತಿ ನೋಡ ಭಗವದ್ಗೀತೆ. ಭಗವಂತನ ಒಂದು ಅರ್ಜುನನ ನಿಮಿತ್ತನ್ನಾಗಿ ಮಾಡಿಕೊಂಡು ಭಗವದ್ಗೀತೆ ಉಪದೇಶ ಮಾಡಿದ. ಅದರಂಗ ನಮ್ಮೆಲ್ಲರಿಗೆ ಅಂತ ಹೇಳ್ತಾನ, ಎಂದು ಪರಮಾತ್ಮನ ಚಿಂತನೆಯನ್ನು ತನ್ನ ಇಷ್ಟಾನುಸಾರ ಮಾಡಕೂಡದು. ಚಿಂತನೆ ಮಾಡಂತ ಹೇಳುವಂತ ನಿನ್ನ ಮನಸ್ಸಿಗೆ ಬಂದಾಗ ಮಾಡದೆ, ಹಂಗಲ್ಲ. ಗುರು ಶಾಸ್ತ್ರ ಉಪದೇಶಗಳನ್ನು ಅನುಸರಿಸಿ ಮಾಡುತ್ತಿರಬೇಕು ಅಂದ್ರೆ ಅವರು ಮೊದಲು ಪರಮಾತ್ಮನ ಬಗ್ಗೆ ತಿಳ್ಕ, ಆಮೇಲೆ ನಿನ್ನ ಬಗ್ಗೆ ತಿಳ್ಕ, ಆಮೇಲೆ ಚಿಂತನೆ ಮಾಡು. ನಿನ್ನ ಮನಸ್ಸಿಗೆ ಬಂದಾಗ ನೀ ಚಿಂತನೆ ಮಾಡಕ್ ಹೋಗಬೇಡ. ಗುರು ಮತ್ತು ಶಾಸ್ತ್ರಗಳ ಅನುಸರಿಸಿ. ಶಾಸ್ತ್ರ ಬೇಕಂದ್ರೆ ಗುರುವಿನಲ್ಲೇ ಹೋಗ್ಬೇಕಲ್ಲ ನಾವು. ಅಂತ ಶಾಸ್ತ್ರ ಬಲ್ಲಂತ ಶ್ರೋತ್ರಿಯನಾಗಿರಬೇಕು. ಅದನ್ನ ಅನುಭವದಿಂದ ತಿಳಿಸುವಂತ ಬ್ರಹ್ಮನಿಷ್ಠನೂ ಆಗಿರಬೇಕು. ಬರೀ ಶಾಸ್ತ್ರ ಪಾಂಡಿತ್ಯ ಇತ್ತು, ಬ್ರಹ್ಮನಿಷ್ಠ ಅನುಭವ ಇದ್ದಿಲ್ಲ ಅಂದ್ರೆ ಅವನಿಂದನೂ ಪ್ರಯೋಜನ ಇಲ್ಲ. ಸುಮ್ಮನೆ ಹೇಳಿಕೆ ಅಂತ ಉಂಟಾನ, ಪುಸ್ತಕ ಓದಿಕೆ ಅಂತ ಉಂಟಾನ, ಖರೆ ಅವನ ಅನುಭವ ಏನೈತೆ? ಅದರ ಅನುಭವ ಆತಗೂ ಇಲ್ಲ. ಸಾರಿನಾಗಿದ್ದು ಸೌಟ್ ಇದ್ದಂಗೆ. ಮತ್ತೆ ಬರೀ ಅನುಭವನ ಬಹಳ ಐತಿ, ಹೇಳಕ ಬರ್ಲಿಲ್ಲ ಅಂದ್ರೂ ಅದೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಯುಕ್ತಿ ಬೇಕಲ್ಲ. ಶಾಸ್ತ್ರ ನಮ್ಗೆ ಯುಕ್ತಿ ಹೇಳಿಕೊಡ್ತದ, ಉಪಾಯ. ಅದರಂಗ ಇವೆರಡನ್ನ ಕೂಡಿದಂಥವನು ಮತ್ತು ಅಂಥ ಗುರುಗಳಿಂದ ವೇದಾಂತ ಏನು ಉಪನಿಷತ್ ತಾತ್ಪರ್ಯವನ್ನು ಅನುಸರಿಸಿ ಆ ಪರಮ ಪುರುಷವನ್ನು ಹೇಗೆ ಚಿಂತಿಸಬೇಕೆಂಬುದನ್ನು ತಿಳಿಸಿಕೊಡುತ್ತಾರೆ. ಹೆಂಗೆ ಚಿಂತನೆ ಮಾಡಬೇಕು, ಪರಮಾತ್ಮನನ್ನು ಯಾವ ರೀತಿಯಿಂದ ಚಿಂತನೆ ಮಾಡಿದರೆ ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಆಗ್ತದ ಅಂತ ಅನ್ನೋದು ಇಲ್ಲಿ ಈ ಶ್ಲೋಕದಾಗ ಹೇಳ್ತಾರೆ. 9ನೇ ಶ್ಲೋಕದಾಗ ಕವಿ ಪುರಾಣಮನು ಅನುಶಾಸಿತಾರಂ ಅಣೋರಣಿಯಾನ್ ಅಯಂ ಅಣೋರಣಿಯಾನ್ ಅಸಮನ್ಮ ಸ್ಮರಧ್ಯ ಸರ್ವಸ್ಯ ಧಾರಂ ಚಿತ್ಯಂ ರೂಪಂ ಆದಿತ್ಯವರ್ಣಂ ತಮಸ್ಸಹ ಪರಸ್ತತ ಅಂತ ಹೇಳ್ತಾನೆ. ಕವಿ ಪುರಾಣನು, ಅನುಶಾಸಕನು, ಸೂಕ್ಷ್ಮ ಅತಿ ಸೂಕ್ಷ್ಮನು, ಸರ್ವಾಧಾರನು, ಅಚಿಂತನು, ಆದಿತ್ಯವರ್ಣನು, ತಮಸ್ಸಿಗೆ ಪರಮನೆಂದು ಆ ಪರಮ ಪುರುಷನನ್ನು ಅನುಸ್ಮರಿಸುತ್ತಾ ಸಾಧಕನು ತತ್ಪ್ರಾಪ್ತಿಯನ್ನು ಪಡೆಯುತ್ತಾನೆ ಅಂತ ಹೇಳ್ತಾರ. ಹೇಗೆಪ್ಪ ಅಂತಂದ್ರೆ, ಕವಿ ಅಂದರೆ ಏನು ಅಂತ ಹೇಳ್ತಾನ. ಭಗವಂತನು ಕವಿ. ಆತನು ಕವಿತ್ವವೇ ಈ ಸೃಷ್ಟಿ ಪದ್ಯಗಳನ್ನು ರಚಿಸುವವನು ಕವಿ ಅಲ್ಲ. ಕವಿ ಸರ್ವಜ್ಞಂ, ಕವಿ ಕ್ರಾಂತಿದರ್ಶಿ ಎಂದು ಉತ್ಪತ್ತಿ. ರವಿ ಕಾಣದ್ದನ್ನು ಕವಿ ಕಾಣುತ್ತಾನೆ ಅಂತ ಹೇಳ್ತಾರ. ರವಿ ಅಂದ್ರೆ ಸೂರ್ಯ. ಸೂರ್ಯ ಏನ್ ಕಾಣಲಾರ್ದನ್ನ ಕವಿ ಕಂಡಿರ್ತಾನ ನೋಡು. ಅಂದ್ರೆ ಒಬ್ಬ ತತ್ವಜ್ಞಾನಿ ಕಾಣ್ತಾನದನ್ನ. ತುಳಸಿದಾಸ್ ಹೇಳಿದ್ದಾರೆ, ಭಗವಂತನು ಸರ್ವಜ್ಞನು, ತ್ರಿಕಾಲದರ್ಶಿ, ಪ್ರತಿಯೊಬ್ಬನ ಹೃದಯದಲ್ಲಿ ಕಾಂತಿಯುಂಟು ಮಾಡುತ್ತಿರುವನು. ಆತನೇ ಅಕ್ಷರ ಕವಿ. ನೋಡು, ಅಕ್ಷರ ಅಂದ್ರೆ ನಾಶ, ಅಕ್ಷರ ಅಂದ್ರೆ ನಾಶ ಇಲ್ಲದೆ ಇರುವಂತ ಕವಿ. ನೋಡು, ಈ ಉಳಿದು ಕವಿಗಳು ಬಹಳ ಮಂದಿ ಯಾರ, ಆದರೆ ಕ್ಷರ ಆಗ್ತಾರೆ. ಈ ಕವಿ ಹಂಗಲ್ಲ, ಅಕ್ಷರ. ಅದನ ಕಾವ್ಯವು ಅಮೃತ ಕಾವ್ಯ. ಭಗವಂತನನ್ನು ರಾಮ, ಕೃಷ್ಣ, ಶಿವ, ಅಲ್ಲ ಎಂದು ಕರೆಯಬಹುದು. ಆದರೆ ಆ ಹೆಸರುಗಳು ಸರ್ವರಿಂದಲೂ ಮಾನ್ಯವಲ್ಲ. ಆದರೆ ಸರ್ವಜ್ಞನೆಂಬ ಹೆಸರನ್ನು ಎಲ್ಲ ಮತದವರು ಅಂಗೀಕರಿಸುತ್ತಾರೆ. ಇವರೆಲ್ಲರೂ ಅಂಗೀಕಾರ ಮಾಡ್ತಾರಲ್ಲ. ಹಿರಣ್ಯಗರ್ಭನು ಸರ್ವಜ್ಞತ್ವವು ಸಾಪೇಕ್ಷಿತವಾದದ್ದು, ಪರಿಮಿತಿಯುಳ್ಳದ್ದು. ಈಶ್ವರನದು ನಿರಾಪೇಕ್ಷ, ಅಂದರೆ ಸ್ಥೂಲ ಸೂಕ್ಷ್ಮ ಕಾರಣ ಪ್ರಪಂಚ ಆತನಿಗೆ ತಿಳಿಯದು ಒಂದು ಇಲ್ಲ. ಅವನಿಗೆ ತಿಳಿಲಾರ್ದು ಒಂದು ಇಲ್ಲ ಅಂತ. ಜಾಗ್ರ, ಸ್ವಪ್ನ, ಸುಸುಪ್ತಿ, ತೂರ್ಯ ಅವಸ್ಥೆಗಳನ್ನು ಯಾರು ತಿಳಿದ್ರಪ್ಪ? ನೀನೇ ತಿಳಿತಿದ್ದ ನೋಡು. ಅದಕ್ಕೆ ನಿರಾಪೇಕ್ಷ ಅಂದ್ರೆ ಅವನು ತಿಳಿಬೇಕಾಗಿದ್ದು ಯಾವುದನ್ನು. ಇವೆಲ್ಲ ಸಾಪೇಕ್ಷ ಅಂದ್ರೆ ಉಪಾಧಿಗತಿಯಿಂದ ತಿಳಿಯಲಿಕ್ಕೆ ಬರ್ತಾವ. ಆದರೆ ನಿರಾಪೇಕ್ಷಿಕ ಯಾವುದು? ನಿರಾಪೇಕ್ಷಿಕ ಅಂದರೆ ಏನೊಂದು ಇಲ್ಲದೆ, ಸಾಧನ ಇಲ್ಲದೆ ತಿಳಿಯುವಂಥದ್ದು ಯಾವುದಾದ ಆತ್ಮ ಇದೆ ನೋಡು. ಅವನಿಗೆ ಸರ್ವಜ್ಞ, ಪರಮಾತ್ಮ, ಪರಬ್ರಹ್ಮ ಅಂತ ಕರೆದಾರ. ಅವನಿಗೆ ಇದರಂಗ ಸಾಧನಗಳು ಬೇಕೇನು? ಏನಾದರೂ ಒಂದು ವಸ್ತುವಿನ ಜ್ಞಾನ ಮಾಡ್ಕೋಬೇಕಾದ್ರೆ ಇನ್ನೊಂದು ಸಾಧನ ಬೇಕು. ಆದ್ರೆ ಇವನಿಗೆ ಯಾವ ಸಾಧನೆ ಇಲ್ಲ ನೋಡು. ಇದು ಅನುಭವ. ನಮ್ಗೆ ಅನುಭವ ಅದ, ಎಲ್ಲರಿಗೂ ಅನುಭವ ಅದ, ಎಲ್ಲ ಮಾನವರಿಗೆ ಅನುಭವ ಅದ ಇದರದ್ದು.
ಜಾಗ್ರವನ್ನು ತಿಳಿದವನು ನೀನೇ ಇದ್ದಿ, ಸ್ವಪ್ನವನ್ನು ತಿಳಿಯವನು ನೀನೇ ಇದ್ದಿ, ಸುಸುಪ್ತಾವಸ್ಥೆಯಲ್ಲಿ ಅನುಭವ ಮಾಡಿದ ಆನಂದವನ್ನು ತಿಳಿಯವನು ನೀನಿದ್ದಿ. ಮುಂದೆ ಜ್ಞಾನದ ಪ್ರಭಾವದಿಂದ ಗುರುಶಾಸ್ತ್ರಾದಿಗಳಿಂದ ಜನಿತವಾದಂತ ಏನು ಇಲ್ಲಿವರೆಗೆ ಹೇಳಿದ್ರಲ್ಲ ಬ್ರಹ್ಮಾಕಾರ ವೃತ್ತಿ, ಈ ಬ್ರಹ್ಮ ಆಕಾರ ವೃತ್ತಿಯನ್ನು ಕೂಡ ನೀ ಆನಂದವನ್ನು ನೀ ತಿಳಿದು ಬೇರೆ ಇದ್ದೇ ತಿಳಿತಿದ್ದೆ. ಅವನ್ನ ತಿಳಿಯಕ್ಕೆ ಯಾವ ಸಾಧನ ಅಲ್ಲ ನೋಡು. ಅವನಿಗೆ ಹೋಗಕ್ಕಷ್ಟೇ ಇವು ಸಾಧನ ಅಲಿತಾನ ಮುಟ್ಟಕ್ಕ. ಅವನ್ನ ತಿಳಿತಕ್ಕಂಥ ಸಾಧನಗಳು ಯಾವೂ ಅಲ್ಲ. ಅದಾದ್ರೂ ಕೂಡ ವೃತ್ತಿ ಹುಟ್ಟ್ಯದ. ಅದು ಹುಟ್ಟ್ಯದ ಅಂದಮೇಲೆ ಒಂದ್ ದಿವಸ ನಾಶ ಆಗ್ತದ. ಅಂದ್ರೆ ಇಂಥ ನಿರ್ವಿಕಾರವಾಗಿ ನೀ ಅರಿಯುವಂತ ಅರುಸ್ವರೂಪ ನೀ ಏನಿದ್ಯಲ್ಲ, ನೀನು ಎಲ್ಲವನ್ನು ತಿಳಿದಂಥವನು. ಅವನು ತಿಳಿಬೇಕಾದದ್ದು ಯಾವುದು ಉಳಿದಿಲ್ಲ. ನಮ್ಮೆದುರಿಗೆ ವಿಶಾಲ ಬ್ರಹ್ಮಾಂಡವಿದೆ. ಇದಕ್ಕೆ ಕರ್ತನೊಬ್ಬನಿರಲೇಬೇಕು. ಇದು ಅವನು ಕಾರ್ಯರೂಪ. ಕಾರ್ಯವನ್ನು ನೋಡಿ ಕರ್ತನು ಊಹಿಸುವುದಕ್ಕೆ ಅನುಮಾನ ಪ್ರಮಾಣವೆನ್ನುತ್ತಾರೆ. ಯಾರ ಪ್ರಮಾಣದಲ್ಲಿ? ಇದಕ್ಕೆ ಅನುಮಾನ ಪ್ರಮಾಣ. ಇದು ಈಶ್ವರನಿಗೆ ಹೇಳಕ ಬರ್ತದ. ಕಾರ್ಯವನ್ನು ನೋಡಿ ಕಾರಣವನ್ನು ಊಹಿಸುವಂತೆ. ಒಂದು ನಡೆದ ಒಂದು ಕೆಲಸ ಮಾಡ್ಯಾರಪ್ಪ, ಒಂದು ಏನೋ ಮನೆ ಕಟ್ಟ್ಯಾರ ಅಥವಾ ಒಂದು ಏನೋ ಒಂದು ವಸ್ತು ಮಾಡ್ಯಾರ ಅಂದ್ರೆ ಅದಕ್ಕೆ ಒಬ್ಬನು ಯಾರಾದ್ರೂ ಇರಬೇಕಲ್ಲ, ಮಾಡಿದವನು ಇರಬೇಕಲ್ಲ. ಅದಂಗ ಈಗೋ ಇದು ಗಡಿಯಾರ, ಇದು ಸೃಷ್ಟವಾಗಿ ಅಂದರೆ ಸೃಷ್ಟಿಯಾದ ಕಾರ್ಯವಸ್ತುವನ್ನು ತಯಾರಿಸುವನು ಇದ್ದೇ ತೀರಬೇಕು. ಅವನು ಎಂಥ ಅವನಾಗಿರಬೇಕು? ಗಡಿಯಾರ ಸಂಬಂಧಿಸಿದ ಪೂರ್ಣ ಅಭ್ಯಾಸವುಳ್ಳವನಾಗಿರಬೇಕು. ಅವನಿಗೆ ಗೊತ್ತಿದ್ರೆ ಅದು ಮಾಡಕ್ ಬರ್ತದೆ, ಇಲ್ಲಾಂದ್ರೆ ಹೆಂಗ್ ಮಾಡ್ತಾನೆ? ಸೃಷ್ಟಿ ಚಕ್ರದಲ್ಲಿನ ನಿಯಮಬದ್ಧತೆಯನ್ನು ನೋಡಿದರೆ ಸೃಷ್ಟಿಕರ್ತನ ಜ್ಞಾನವು ಪರಿಪೂರ್ಣವಾದದೆಂದು ಒಪ್ಪಿಕೊಳ್ಳಲೇಬೇಕು. ಈ ಜಗತ್ತು ಇಷ್ಟೆಲ್ಲ ನಡೆದದ, ಏನೇನು ನಡೆದದ ಜಗತ್ತಿನಾಗ. ಯಾವ ಸಮಯಕ್ಕೆ ಏನಾಗಬೇಕು, ಮಳೆ ಯಾವಾಗ ಬರಬೇಕು, ಚಳಿ ಯಾವಾಗ ಬರಬೇಕು, ಬೇಸಿಗೆ ಯಾವಾಗ ಬರಬೇಕು, ಬೆಳೆ ಹೆಂಗ ಬೆಳಿಬೇಕು, ಎಲ್ಲ ವ್ಯವಸ್ಥೆ ಇಷ್ಟು ಕ್ರಮಬದ್ಧವಾಗಿ ಒಂದು ಚೂರಿಲ್ಲದಂಗ ತಪ್ಪಲಾರ್ದಂಗ. ಇದೇ ಸಮಯಕ್ಕೆ ಸೂರ್ಯ ಉದಯ ಆಗಬೇಕು, ಇದೇ ಸಮಯಕ್ಕೆ ಚಂದ್ರ ಉದಯ ಆಗಬೇಕು. ಇವೆಲ್ಲ ಪ್ರಕೃತಿ ಮಾಡಿಕೊಂಡು ಹೊಂಟದಲ್ಲ. ಮತ್ತೆ ಯಾರ ಆಧಾರದ ಮೇಲೆ ಮಾಡಕತ್ತದ? ಇಷ್ಟು ನಿಯಮಬದ್ಧವಾಗಿ ನಡೀತಿರ್ಬೇಕಾದ್ರೆ ಅವನಿಗೆಷ್ಟು ಜ್ಞಾನ ಇರ್ಬೇಕು ಅಂತಾರ ಅವರು. ಬರೀ ಮಾಡೋ ಒತ್ತಟ್ಟಿಗಿರ್ಲಿ, ಅದು ಇಷ್ಟೆಲ್ಲ ನಡೆಸಬೇಕಾದ್ರೆ ಇದು ಹಿಂಗೆ ಮಾಡ್ಬೇಕಂತ ಪರಮಾತ್ಮನಿಗೆ ಎಷ್ಟು ಜ್ಞಾನ ಇರಬೇಕು. ಅದಕ್ಕೆ ಯಾವನೋ ಒಬ್ಬನು ಹೋಗಿ ಒಂದು ಗಿಡದ ನೆರಳಿಗೆ ಕುಂತಿದ್ದ. ಅವ ಮೊದಲು ಹೋಗಿ ಹೊಲ್ದಾಗ ನೋಡಿದಂತ ದೊಡ್ಡ 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 ಕಲ್ಲಂಗಡ ಹಣ್ಣು ನೆಲಕ್ಕೆ ಹಾಸಿ ಬಿದ್ದಿದ್ದು. ಅದ್ರ ಕಲ್ಲಂಗಡ ಹಣ್ಣು ನೋಡ್ರಿ ಇಷ್ಟಿಷ್ಟು ದೊಡ್ಡವಿರ್ತಾವ, ಬೆಳ್ಳಿ ನೋಡಿದ್ರೆ ಈಟೆ ಸಣ್ಣ ಇರ್ತದ ಅದು ಬಳ್ಳಿ. ಮತ್ತೆ ಗಿಡಕ್ಕೆ ಹೋಗಿ ನೋಡಿದ, ಗಿಡದಾಗಿದ್ರೆ ಸಣ್ಣ ಸಣ್ಣ ಮಾನೆಕಾಯಿ ಇದ್ವು. ಆ ಗಿಡ ನೋಡಿದ್ರೆ ವಿಶಾಲ ಗಿಡ ಐತೆ, ಹಣ್ಣು ನೋಡಿದ್ರೆ ಸಣ್ಣ ಸಣ್ಣ ಐತವ. ಇದು ನೋಡಿದ್ರೆ ಬಳ್ಳಿ ಕೆಳಗೆ ಸಣ್ಣದೈತೆ, ಅದಕ್ಕೆ ನೋಡಿದ್ರೆ ಇಷ್ಟು ಮರ ಏನು ಕೊಟ್ಟಾನ. ಇವನ್ಯಾ ಅಕ್ಕಲ್ನ ಅಲ್ಲಕ್ಕ ಅಂದತ್ತು. ಬುದ್ಧಿಯಲ್ಲ ಇವ್ ದೇವರಿಗೆ. ಸಣ್ಣದಕ್ಕೆ ದೊಡ್ಡದು ಮಾಡ್ಯಾನ, ದೊಡ್ಡದಕ್ಕೆ ಸಣ್ಣ ಮಾಡ್ಯಾನ. ಇವ್ ಸರ್ವಜ್ಞ ಅಂತಾರೆ. ಇವನಿಗೆ ಬುದ್ಧಿನೇ ಇಲ್ಲ. ಯಾವ್ದಕ್ಕೆ ಏನು ಮಾಡ್ಬೇಕು? ದೊಡ್ಡ ಗಿಡ ಐತೆ ಅದಕ್ಕೆ ದೊಡ್ಡ ಕೊಡ್ಬೇಕಪ್ಪ, ಸಣ್ಣ ಬಳ್ಳಿ ಸಣ್ಣ ಹಣ್ಣು ಕೊಡ್ಬೇಕು. ಇವನು ಎಂತ ಸರ್ವಜ್ಞ ಅಂತ ಹೋಗಿ ಅದೇ ಗಿಡ ಕೂತಿದ್ದ. ಆ ಮ್ಯಾಲಿಂದ ಒಂದು ಹಣ್ಣು ಮಾನೆಕಾಯಿ ಅದೇ ಟೈಮ್ನಾಗ ಉಚ್ಕೊಂಡ್ಬಿತ್ತು ನೋಡಿ ತಲೆ ಮೇಲೆ, ಡೊಮ್ಮಂತ ನೋಡಿ ತಲೆ. ಅವಾಗಂದ್ರೆ ಅಕ್ಕಲ ಅಲ್ಲ ಸರ್ವಜ್ಞ ಇದ್ದಾನೆ. ಯಾಕೆ ಅಷ್ಟು ದೊಡ್ಡದಾಗಿದ್ರೆ ನಾ ಸ್ವತ್ತು ಹೋಗ್ತಿದ್ದಾನೆ. ಇಲ್ಲಿ ಮ್ಯಾಲೆ ಹೋಗಿದ್ರೆ ನಾ ಹೋಗ್ತಿದ್ದೇನೆ. ಯಾವ್ದು ಎಲ್ಲಿ ಇಡಬೇಕು, ಯಾವ್ದನ್ನ ಎಲ್ಲಿ ಇಡಬಾರ್ದು ಅನ್ನೋದು ಅವನಿಗೆ ಗೊತ್ತೈತಿ ನೋಡಿ. ಜಗತ್ತಿನಲ್ಲಿ ಮನುಷ್ಯರು ಎಲ್ಲಿರಬೇಕು, ಪ್ರಾಣಿಗಳು ಎಲ್ಲಿರಬೇಕು, ಯಾವ ವಸ್ತುಗಳು ಎಲ್ಲಿರಬೇಕು. ಹಿಂಸ ಪ್ರಾಣಿಗಳು ಇದಾವೆ, ಔಟ್ ತಂದು ನಮ್ಮದ್ರಾಗ ಬಿಟ್ಟಿದ್ರೆ ನಾವು ಬದುಕಕ್ಕಾತಿತ್ತ. ಮನುಷ್ಯನ ಸಹವಾಸದಲ್ಲಿ ಯಾವ್ಯಾವ ಇರಬೇಕಂತ ಔಟನ್ ಜೊತೆ ಮಾಡಿಟ್ಟಾನ. ಮನುಷ್ಯನಿಗೆ ಏನೇನು ಆಹಾರ ಬೇಕು ಅದನ್ನ ವ್ಯವಸ್ಥೆ ಮಾಡ್ಯಾನ. ಎಲ್ಲ ಪ್ರಕ್ರಿಯೆಗಳು ಅಂದ್ರೆ ಅವನು ಎಷ್ಟು ಜ್ಞಾನ ಉಳ್ಳವನಂತ. ಸಾಮಾನ್ಯ ನಾವಂತೀವಿ ಹುಟ್ಟಿದ ಮೇಲೆ ಒಂದು ಸಣ್ಣ ಶಿಶು ಹುಟ್ಟುತ್ತದ. ಅದು ಹುಟ್ಟಿದ ತಕ್ಷಣ ಅದಕ್ಕೆ ಅನ್ನ ನೀರು ಕುಡ್ಸಕ್ಕಾಗ್ತದ, ಅನ್ನ ಉಣ್ಸಕ್ಕಾಗ್ತದ. ಮತ್ತೆ ಅದಕ್ಕೆ ತಾಯಿ ಎದೆಯಾಗ ಹಾಲಿಟ್ಟನ್ನು ನೋಡು. ಹುಟ್ಟಿದ ತಕ್ಷಣ ಬರ್ತಾವಿಲ್ಲ ಅವು. ಮೊದಲಿದ್ವೇನೇ ಇಲ್ಲ. ಅದ್ರ ಮತ್ತೆ ಅಕ್ಕಿನಲ್ಲಿ ಇದ್ದು ಅಲ್ಲ, ಹಾಲಿಲ್ಲ ಅವಾಗ. ಹೂವು ಹುಟ್ಟಿದ ಮೇಲೆ ಹಾಲು ಮೂಡ್ತಾವ ನೋಡು. ಅಂದ್ರೆ ಎಷ್ಟು ಜ್ಞಾನ ಉಳ್ಳವನಾಗಿರೋದು, ಪೂರ್ಣ ಜ್ಞಾನ ಐತೆ ಅಂತ ಪರಮಾತ್ಮನಿಗೆ. ಅದಕ್ಕೆ ಒಂದು ದೊಡ್ಡ ಕುಟುಂಬದಲ್ಲಿ ಎಲ್ಲರೂ ಶಿಸ್ತು ಸಂಯಮಗಳಿಂದ ನಡೆಯುತ್ತಿದ್ದರೆ ಆ ಕುಟುಂಬ ಯಜಮಾನನು ಬಹಳ ಬುದ್ಧಿವಂತ ನೆನ್ನುತ್ತೇವೆ. ಒಂದು ದೊಡ್ಡ ಕುಟುಂಬದಲ್ಲಿ ಇದ್ರಂದ್ರೆ ಎಲ್ಲ ಸರಿಯಾಗಿ ರೀತಿಯಿಂದ ನಡೀತಿತ್ತಪ್ಪ ಅಂದ್ರೆ ಬುದ್ಧಿವಂತ ಇದ್ದಾರಪ್ಪ ಅವ್ರ ಮನ್ಯಾಗ, ಯಜಮಾನ ಬಹಳ ಬುದ್ಧಿವಂತ ಇದ್ದಾನಂತೀವಿ.
ಅನಂತ ಕೋಟಿ ಬ್ರಹ್ಮಾಂಡವನು ನಾಯಕನು. ಸಂಸಾರದಲ್ಲಿ ಸೂರ್ಯ ಚಂದ್ರ ಸಮುದ್ರ ಗ್ರಹ ತಾರೆಗಳು ನಿಯಮಬದ್ಧವಾಗಿ ನಡೆಯುತ್ತಿದೆಯಂತಹ ಶಿಕ್ಷಣ ಅದರಿಂದ ಪರಮಾತ್ಮನು ಸರ್ವಜ್ಞನೆಂದು ಹೇಳಿರುವುದು ಅಂತ. ಅದಕ್ಕಾಗಿ ಸರ್ವಜ್ಞ ಅಂತ ಹೇಳ್ಯಾರ ಪರಮಾತ್ಮನಿಗೆ, ಸುಮ್ಮನೆ ಹೇಳ್ಯಾರ. ಎಲ್ಲ ನಡಿಬೇಕಲ್ಲ ಕಾಲಾನುಕ್ರಮೇಣವಾಗಿ. ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೆ ನಮಗೆ ಮಾಡಕ್ಕಾಗಿಲ್ಲ. ಯಾವ ಮೊನ್ನೆ ಕೊರೋನಾದಾಗ ಬಿದ್ದಾಗ ಹೋಗಿ ಎಷ್ಟೋ 60 ಲಕ್ಷ 70 ಲಕ್ಷ ಬಿಲ್ ಆಯ್ತಂತ 15 ದಿವಸದಾಗ. ಅವಾಗ ಹೆಂಗನವ ಡಾಕ್ಟರ್ ಉಳಿಸಿದ್ರು. 60-70 ಲಕ್ಷ ಬಿಲ್ ಆದಾಗ ಡಾಕ್ಟರ್ ಬಂದಂತ, ಆಯ್ತಪ್ಪ ನೀ ಪಾರಾದಿ, ಇನ್ನೇನು ನಿಮ್ಮ ಮರಣವನ್ನ ಗೆದ್ದಿದ್ದೆ ಅಂತ. ಎಷ್ಟಾಯ್ತ್ರಿ ಬಿಲ್ ಅಂದ. 70 ಲಕ್ಷ ಆಗ್ಯದ ಬಿಲ್ ಅಂದ. ಅವಾಗ ಹತ್ಗಂತ ಕುಂತಂತ ರೋಗಿ ಅಳಕತ್ತಿದಂತ. ಅವ್ರು ಡಾಕ್ಟರ್ ಕೇಳಿದ್ರಂತ, ಅವ್ರು ಅಲ್ಲೋ ತಮ್ಮ ಬಿಲ್ ಭಾಳ ಆಗ್ಯದಂತ ಅಳ್ತಿದ್ದೇನು, ನಾವು ಮಾಡಿಲ್ಲ, ಅದು ಆಕ್ಸಿಜನ್ ಬಿಲ್ ಅಷ್ಟಾಗ್ಯದ ಅಂತ. ಅವಾಗ ಎದಕ್ಕೆ ಅಳತದ ಹೇಳ, ಸ್ವಲ್ಪ ಕಡಿಮೆ ಮಾಡಮಂತ. ನಾ ಅದಕ್ಕೆ ಅಳಕತ್ತಿಲ್ಲ ಅಂದಂತ. ಬಿಲ್ 70 ಲಕ್ಷ ಆಗ್ಯದಂತ ಅದಕ್ಕೆ ಅಳಕತ್ತಿಲ್ಲ. 15 ದಿವಸ ಆಕ್ಸಿಜನ್ ಇಟ್ಟದಕ್ಕೆ 70 ಲಕ್ಷ ಬಿಲ್ ಮಾಡ್ರಿ. ನನಗೆ 80 ವರ್ಷ ವಯಸ್ಸು, ಇಷ್ಟು ದಿವಸ ಭಗವಂತ ನನಗೆ ಆಕ್ಸಿಜನ್ ಕೊಟ್ಟನಲ್ಲ, ಅವನಿಗೆ ಏನ್ ಮಾಡ್ಲಲ್ಲ ಅಂತ ದುಃಖ ಇದಾವ. ಏನ್ ರೊಕ್ಕ ಕೇಳ ಪರಮಾತ್ಮ ನಮ್ಮನ? ಯಾರ್ದದ ಆಕ್ಸಿಜನ್? ಪರಮಾತ್ಮ ಇಟ್ಟನಿಲ್ಲ. ಅಂದ್ರೆ ಎಷ್ಟು ಮಹತ್ವ ಐತೆ ಅಂತ ನೋಡೋದು. ಪ್ರಪಂಚ ನೋಡಿದಾಗ ಬಹಳ ಇದನ್ಸ್ತದ. ಅದಕ್ಕೆ ಹೀಗೆ ಹೇಳಿ ಸೃಷ್ಟಿ ಎಂದುಕೊಳ್ಳುತ್ತಿರುವಷ್ಟರಲ್ಲಿ ಪಂಕ್ತಿಯಿಂದ ಅಂತೂ ಸರ್ವಜ್ಞನು ಯಾವುದು ಎಲ್ಲಿ ಹೇಗಿರಬೇಕು ಆತನಿಗೆ ಗೊತ್ತು. ಅದರಿಂದಲೇ ಭಗವಂತನು ಕವಿ ಎಂದಿದ್ದಾರೆ. ಅವನಿಗೆ ಕವಿ ಅಂತ ಕರೆದಾರ. ಆತನನ್ನು ಸರ್ವಜ್ಞನೆಂದು ಭಾವಿಸುತ್ತ ಭಕ್ತನು ಚಿಂತೆ ಮಾಡುತ್ತಿರಬೇಕು. ಎರಡನೇ ಲಕ್ಷಣ ಪುರಾಣನು. ಪುರಾಣ ಅಂದ್ರೆ ಏನು? ಪುರಾಣ ಅಂತ ಶಬ್ದಕ್ಕೆ ಅರ್ಥ ಏನು? ಹಳೇದು ಅಂತ. ಪುರಾಣ ಅಂದ್ರೆ ಹಳೇದು. ದೇವ್ರು ಯಾವಾಗ ಹುಟ್ಟ್ಯಾನಪ್ಪ? ಅವ್ನು ಭಾಳ ಹೇಳ. ಅವ್ನಿಗೆ ಯಾರು ಹೇಳವು? ಎಂತ ಇಸ್ವಿ ಇವ್ನಿಗೆ ಹೇಳಕ್ ಬರ್ತದೆ? ಪರಮಾತ್ಮ ಎಷ್ಟು ಯಾವಾಗಿನವನಪ್ಪ ಅಂದ್ರೆ ಹಳೆಯವನಂತ. ಅವ್ನು ಭಾಳ ಹಳೆಯವನು. ಪುರಾಣ ಅಂದ್ರೆ ಹಳೆಯವನು. ಇದು ಹೇಳ್ಯಾರ ನೋಡಿ. ಕಾರಣವು ಇಲ್ಲವೆಂದೇನೆಂದ ಅರ್ಥ. ಕಾರಣಂ ಆದಿ ಇಲ್ಲದವನದರಿಂದ ಪುರಾಣನು. ಅವನಿಗೇನಪ್ಪ ಅಂದ್ರೆ ಕಾರಣ ಹೇಳಕ್ ಬರಂಗಿಲ್ಲ. ಅವನು ಪುರಾಣ. ಆದಿ ಇಲ್ಲ, ಅಂತಿಲ್ಲ ಅವನಿಗೆ. ಪುರುಷನು ಅಂದ್ರೆ ಪುರಾಣಮಿತಿ ಪುರಾಣಂ. ಎಷ್ಟು ಹಿಂದಿನವನಾದರೂ ಆತನು ಎಷ್ಟು ಹೊಸಬನು. ಸನಾತನನೆಂದು ಅಭಿಪ್ರಾಯ. ಸನಾತನೆಂದರೆ ನಿತ್ಯ ನೂತನನು ಅಂತ. ಯಾವಾಗಲೂ ಇರೋನಿಗೆ ಸನಾತನ ಅಂತ ಕರಿತಾರ. ನಿತ್ಯ ಇದ್ದವನಿಗೆ ಸನಾತನ ಅಂತ ಕರಿತಾರ. ಇನ್ನೊಂದೇನಪ್ಪ ಅಂದ್ರೆ ಅನುಶಾಸಿತನಂದ್ರೆ ಎಲ್ಲರ ಮೇಲೆ ಶಾಸನವನ್ನು ಮಾಡುವವನು. ಆತನು ಪ್ರಜ್ಞಾಸತ್ತಕ ರಾಜ್ಯದ ಒಡೆಯನಂತಲ್ಲ, ಸರ್ವತಂತ್ರ ಸ್ವತಂತ್ರ ಪ್ರಭುವು. ಒಬ್ಬ ರಾಜ ಪ್ರಜೆಯರ ಮೇಲೆ ಆಜ್ಞೆಯನ್ನು ಓಡಿಸ್ತಾನ. ಅವನಿಗೆ ಅಷ್ಟೇ ಸ್ವತಂತ್ರ. ಉಳಿದ ಕಡೆ ಬರಂಗಿಲ್ಲ ಅವನಿಗೆ ಸ್ವತಂತ್ರ ಮಾಡಕ. ಈ ತನ್ನ ರಾಜ್ಯದಾಗ ತಾನು ಪ್ರಜೆಯ ಮೇಲೆ ಶಾಸನ ಮಾಡ್ತಾನ. ಬೇರೆ ರಾಜ್ಯದಾಗ ಹೋದ್ರೆ ಮಾಡಕ್ ಬರ್ತದ? ಬರಂಗಿಲ್ಲ. ಆದ್ರೆ ಪರಮಾತ್ಮದ ಹಂಗಲ್ಲ ನೋಡಿ. ಇಡೀ ಬ್ರಹ್ಮಾಂಡ 14 ಲೋಕಗಳಲ್ಲಿ ಅವನ ಆಜ್ಞೆ ಮೇಲೆ ನಡೀತದ. ತೇನೇವಿನ ತೃಣಾಪಿನ ಚಲತಿ. ಅವನ ಆಜ್ಞೆ ಇಲ್ದ ಒಂದು ಹುಲ್ಲು ಕಡ್ಡಿ ಆಡಂಗಿಲ್ಲ ಅಂದ ಮೇಲೆ ಉಳಿದು ಹೆಂಗ್ ನಡೀತೇವ? ಹಂಗ ಅಂತ ಹೇಳ್ತಾರ. ಅದಕ್ಕೆ ಈ ಶಾಸನ ಹೊರಗಡೆಯಿಂದ ಮಾಡಲ್ಪಟ್ಟದು. ಈಶ್ವರನಾದರೂ ಅಂತರ್ಯಾಮಿ ಶಾಸಿಸುತ್ತಾನೆ. ತಪಸ್ಥರನ್ನು ಸರ್ಕಾರವು ಜೈಲಿನಲ್ಲಿಟ್ಟರೆ ಅವನು ಮನಸ್ಸು ಮನೆಯಲ್ಲಿ ಮೇಲಿರುತ್ತದೆ. ಜೈಲು ದೇಹವನ್ನು ಬಂಧಿಸಿದೆ ಹೊರತು ಮನಸ್ಸನ್ನು ಬಂಧಿಸಲಾರ. ಭಗವಂತನಾದರೂ ನಮ್ಮ ಮನಸ್ಸು ತಿಳಿದು ನೋಡಬಲ್ಲನು. ಮನಸ್ಸಿನ ಮೇಲೆಯೂ ಅವನ ಶಾಸನವಿದೆ. ಇದಕ್ಕೆ ಅವನು ಅಂತರ್ಯಾಮಿ ಎಂದು ಆಗಿರುವನು. ಅವನ ದೇಹದ ಮೇಲೆಲ್ಲ ನಮ್ಮ ಮನುಷ್ಯನ ಮೇಲೆ ನಿಗಾ ಐತೆ ಪರಮಾತ್ಮನಿಗೆ. ಎಲ್ಲಿ ಐತಿ ಅವನ ಮನಸ್ಸು ಅಂತ. ಅದಕ್ಕೆ ಅಂತರ್ಯಾಮಿ ಅಂತ. ಎಲ್ಲದಕ್ಕಿಂತಲೂ ಪರಮಾತ್ಮನೇ ಸೂಕ್ಷ್ಮನಾದವನು. ಇದು 4ನೇ ಲಕ್ಷಣ. ಸೂಕ್ಷ್ಮವೆಂದರೆ ಸಣ್ಣವನು ಅಂತ ಅರ್ಥ ಅಲ್ಲ. ಬಹಳ ಸೂಕ್ಷ್ಮ ಐತ್ರಿ ಅಂದ್ರೆ ಏನ್ ಕಾಣಂಗಿಲ್ಲ. ಸೂಕ್ಷ್ಮ ಅಂದ್ರೆ ಸಣ್ಣದಂತ ಅರ್ಥ ಅಲ್ಲ. ಯಾವುದರಿಂದ ತಿಳಿಲಿಕ್ಕೆ ಬರತಕ್ಕಂಥದ್ದಲ್ಲ. ಅಷ್ಟು ಸೂಕ್ಷ್ಮವಾಗಿರತಕ್ಕಂಥವನು.
ಇಂದ್ರಿಯ ಮನೋಬುದ್ಧಿಯಾದಿಗಳಿಂದ ಗ್ರಹಿಸಲ್ಪಡಲಾಗದವನೆಂದು ಅರ್ಥ ಅಂತ. ನಾವು ಮನುಷ್ಯನಿಂದಾಗಲಿ ಬುದ್ಧಿಯಿಂದಾಗಲಿ ಇಂದ್ರಿಯಗಳಿಂದಾಗಲಿ ಪರಮಾತ್ಮನ ನೋಡಕ್ಕಾಗಲಿ ಕೇಳಕ್ಕಾಗಲಿ ತಿಳಿಯಕ್ಕೆ ಬರಂಗಿಲ್ಲ ಅಂತ. ಇವು ಹೆಂಗ ಕಣ್ಣಿಗೆ ಒಂದು ರೂಪ ದೃಶ್ಯ ಆಗ್ತದ, ಅದರಂಗ ಪರಮಾತ್ಮ ದೃಶ್ಯ ಕಾಣುತ್ತದೆ, ಕಾಣಕ ಬರಂಗಿಲ್ಲ. ಬುದ್ಧಿಲಿಂದ ಹಿಂಗೆ ನಿಶ್ಚಯ ಮಾಡಕ್ ಬರ್ತದನ್ನು ಬರಂಗಿಲ್ಲ, ಮನಸ್ಸಿನಿಂದ ಊಹೆ ಮಾಡಕ ಬರ್ತದನ್ನು ಬರಂಗಿಲ್ಲ. ಯಾಕೆಂದರೆ ಭೂಮಿಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ 5 ಗುಣಗಳಿವೆ. ಅದರಿಂದಲೇ ಅದು ಅತಿ ಸೂಕ್ಷ್ಮ ಸ್ಥೂಲವಾಗಿದೆ. ನೀರಿಗೆ 4 ಗುಣ, ಅದರಲ್ಲಿ ಈ ಗಂಧವೆಂಬ ಗುಣ ಲೋಪವಾಗಿದೆ. ಒಂದೊಂದು ಭೂತಗಳಿಗೆ ಒಂದೊಂದು ಗುಣಗಳು ಹೇಳಿಕೆ ಅಂತ ಬಂದವು. ಗುಣಗಳು ಕಡಿಮೆಯಾದಂತೆಲ್ಲ ವಸ್ತುವು ಸೂಕ್ಷ್ಮವು ವ್ಯಾಪಕವಾಗಿರುತ್ತದೆ. ಆಕಾಶಕ್ಕೆ ಕೊನೆಗೆ ಬಂದಾಗ ಅದೇನದು ಒಂದೇ ಗುಣ ಅದ, ಶಬ್ದ ಗುಣ. ಅದು ಎಷ್ಟು ಗುಣ ಕಡಿಮೆ ಆದಂಗಾರ ಅದು ಕಡಿಮೆ ವಿಶಾಲ ಹಾಕ್ಯಂತ ಹೋಗ್ತದಿಲ್ಲ. ಭೂಮಿಗೆ 5 ಗುಣ ಇದ್ದದಕ್ಕೆ ಅದು ದೃಶ್ಯ ಗೋಚರ ಆಯ್ತು. ಅದಕ್ಕಿಂತ ದೊಡ್ಡದು ನೀರಾಯ್ತು, ನೀರಿನಕ್ಕಿಂತ ದೊಡ್ಡದು ಬೆಂಕಿ ಆಯ್ತು, ಬೆಂಕಿಗಿಂತ ವಾಯು ಆಯ್ತು, ವಾಯುಗಿಂತ ದೊಡ್ಡದು ಆಕಾಶ. ಅದಕ್ಕೆ ಒಂದೇ ಗುಣ ಅದು. ಹೀಗೆ ಕಾಣುತ್ತವೆ. ಆಕಾಶಕ್ಕೆ ಶಬ್ದವೆಂಬ ಒಂದು ಗುಣ, ಅದರಿಂದ ಬಹಳ ಸೂಕ್ಷ್ಮ, ಎಲ್ಲದಕ್ಕಿಂತಲೂ ವ್ಯಾಪಕವಾಗಿ. ಇನ್ನು ಪರಮಾತ್ಮನು ಇವು ಗುಣ ಇದ್ದವೇ ಇಷ್ಟು ಸೂಕ್ಷ್ಮ ಇಷ್ಟು ವ್ಯಾಪಕ ಇದಾವಂದ ಮೇಲೆ ಗುಣಾತೀತನು, ಗುಣಕ್ಕಿಂತ ದಾಟಿರ್ತಕ್ಕಂಥವನು ಪರಮಾತ್ಮ ಇದ್ದಾನೆ. ಮತ್ತೆ ಅವನು ಎಷ್ಟು ಸೂಕ್ಷ್ಮ ಇರಬೇಕು, ಎಷ್ಟು ವ್ಯಾಪಕ ಇರಬೇಕು. ಅದಕ್ಕೆ ಅದರಿಂದಲೇ ಸೂಕ್ಷ್ಮ ಅತಿ ಸೂಕ್ಷ್ಮನೆಂದು ಹೇಳಲ್ಪಟ್ಟಿದೆ. ಸಾಧಕನು ಈ ವಿಧವಾಗಿ ಆತನನ್ನು ಚಿಂತಿಸುತ್ತಿರಬೇಕು ಅಂದ್ರೆ ಸಾಧಕನು ಇದೇ ಪ್ರಕಾರ ಚಿಂತಿಸಬೇಕು. ನಾನು ದೃಶ್ಯಗಳಿಂದ ನೋಡೋದಲ್ಲ, ಅದು ಅನುಭವದಿಂದ, ವಿಚಾರದಿಂದ, ಯುಕ್ತಿಯಿಂದ ಅದನ್ನ ಸತತ ಅಭ್ಯಾಸ ಮಾಡ್ತಾ ಇರಬೇಕು. ಈ ರೀತಿಯಿಂದ ಅವನು ಚಿಂತನೆ ಮಾಡಬೇಕಂದ್ರೆ ನಾವು ಒಂದು ಸ್ಥೂಲ ರೂಪ ನೋಡಿದ್ರೆ ಅಷ್ಟೇ ಇದ್ದಾನ, ಉಳಿದ ಕಡೆ ಇಲ್ಲ ಅಂತಲ್ಲ. ಅವನು ವ್ಯಾಪಕವಾಗಿ ಇದ್ದಾನೆ, ಎಲ್ಲ ಕಡೆ ಅನುರೇಣ ಪುಣ್ಯಕಾಷ್ಟಗಳಲ್ಲಿ ಬರಿತಾನಪ್ಪ. ಬಯಲೆಲ್ಲಿಲ್ಲದೆ ಬಯಲಿಲ್ಲದ ಜಾಗ ಅಲ್ಲ, ಬಯಲಿನಾಗ ಏನಿಲ್ಲ ಅಂತ ಬ್ಯಾರೆ ಹೇಳಕ್ ಬರ್ತದ ಉಪಾಧಿ, ಬಯಲಿಲ್ಲ ಅಂತ ಹೇಳಕ್ ಬರ್ತದ. ಯಾಕಡೆ ನೋಡಿದ್ರೆ ವ್ಯಾಪಕ ಐತೆ, ಹೊರಗೈತೆ ಒಳಗೈತೆ. ಹೀಗೆ ಪರಮಾತ್ಮನು ಸರ್ವ ಅಧಿಕಾರಿಯು. ಇದು 5ನೇ ಲಕ್ಷಣ. ದೇಹಕ್ಕೆ ಭೂಮಿಯು ಆಧಾರ. ಪರಮಾತ್ಮನು ಸರ್ವಕ್ಕೆ ಆಧಾರ ಇದನ್ನು. ಅವನ ಆಧಾರ ಇಲ್ಲದ ಯಾವ ವಸ್ತು ಇಲ್ಲ. ಇವತ್ತು ಜಗತ್ತಿಗೆ ಏನೇ ತೋರ್ಬೇಕಾದ್ರೆ ಅವನ ಆಧಾರದ ಮೇಲೆ ತೋರ್ತದೆ. ಶರೀರ ಆತ್ಮನ ಆಧಾರದಲ್ಲಿ ಶರೀರ ತೋರ್ತದ, ಶರೀರದ ಆಧಾರದಲ್ಲಿ ಆತ್ಮ ಇಲ್ಲ. ನಿನ್ನ ಒಳಗ ಪರಮಾತ್ಮ ಇದಾನಂದ್ರೆ ಏನು? ಪರಮಾತ್ಮನಲ್ಲಿ ಶರೀರ ತೋರ್ಯದ, ಪರಮಾತ್ಮ ಒಳಗ ಇದಾನ, ಇವು ಶರೀರ ಹೊರಗ ಇದಂತ ಅರ್ಥಲ್ಲ. ಶರೀರ ಪರಮಾತ್ಮನ ಆಧಾರದಲ್ಲಿ ತೋರ್ಯದ. ಬಯಲಿನ ಆಧಾರದಲ್ಲಿ ಮನೆ ಐತೆ, ಮನೆಯ ಆಧಾರದಲ್ಲಿ ಬಯಲಿಲ್ಲ. ಮೊದಲು ಬಯಲೇ ಐತೆ, ಅದು ಪರಮಾತ್ಮನ ಸ್ವರೂಪನೇ ಐತೆ, ಅವನ ಆಧಾರದಲ್ಲಿ ತೋರ್ತದ. ಅದು ಹೆಂಗ ಅಂತೀರಿ ನೀವು? ಪರಮಾತ್ಮನ ಆಧಾರದಲ್ಲಿ ತೋರ್ತದ ಅಂತ ಹೆಂಗ ಅಂತೀರಂದ್ರೆ, ಇದು ಬರೋದು ಹೋಗೋದು ನೀನು ನೋಡ್ತಿದ್ದಲ್ಲ. ಮತ್ತೆ ಬರೋದು ಹೋಗೋದು, ಈ ಶರೀರ ಭಾವ ಅಭಾವವನ್ನು ಯಾರು ತಿಳಿತಾರ? ಅದು ತಿಳಿಯುವಂತ ಚಿದ್ರೂಪ ಅಂತ ನೀ ಇದ್ದಿಲ್ಲ. ಅದಕ್ಕೆ ಅಸ್ತಿತ್ವದ ಕಣಿ ನೀನು ಅಂತ ಹೇಳ್ತಾರ ಅವರು. ಅದಕ್ಕೆ ನಿಜಗೊಂಡ್ರು ಹೇಳಿದ್ರು ಅವರು, ನಿನ್ನನ್ನೇ ನೀನು ವಿಚಾರ ಮಾಡಿ ನೋಡಿದಾಗ, ನಿನ್ನ ಸ್ವರೂಪವನ್ನು ನೀ ವಿಚಾರ ಮಾಡಿ ನೋಡಿದಾಗ ನೀನೇ ಅಸ್ತಿತ್ವ, ಅದಕ್ಕೆ ಆಧಾರ ನೀನೇ ಐತಿ. ಅದನ್ನ ಅನುಭವದಿಂದ ನೋಡೋ ಮನುಜ ನೀನೇ ಮುಕ್ತನು. ನೀನೇ ನಿನ್ನನ್ನು ನೀನು ವಿಚಾರ ಮಾಡಿ ನೋಡಿದಪ್ಪ ಅಂದ್ರೆ, ಅನುಭವದಿಂದ ನೋಡಿದಾಗ, ಶಾಸ್ತ್ರ ಯುಕ್ತಿ ಪ್ರಮಾಣಗಳಿಂದ ವಿಚಾರ ಮಾಡಿ ನೋಡಿದಾಗ ನೀ ಮುಕ್ತನೇ ಇದ್ದಿ. ಸುಮ್ಮನೆ ಭ್ರಮೆ ಒಳಗಾಗಿದೆ ಅಷ್ಟೇ. ಮೊದಲು ಜನ್ಮದ ದೇಹ, ಈ ದೇಹ ಇನ್ನೊದಗುವ ದೇಹವೇ ಬೇರೆ ಬೇರೆ. ಕರ್ಮ ಉದಯದಿಂದ ದೇಹ ಆಗಿದೆ. ಅದರಿಂದ ಈ ಮೊದಲು ಜನ್ಮದಾಗ ಈ ಜನ್ಮಕ್ಕೆ ಬಂದಿ ಶರೀರ, ಮಾನವ ಶರೀರ ತೊಟ್ಟಿವಿ ಅಂದ್ರೆ ಮೊದಲು ಇದ್ದಿಲ್ಲ. ನಾವು ಮೊದಲು ಅವಾಗ ಶರೀರ ಬೇರೆ ಇರಬಹುದು, ಯಾವ್ದು ಇತ್ತು ಅದ್ರ ನೆನಪಿರ್ಲಿಕ್ಕಿಲ್ಲ. ಇಲ್ಲ ಅಂತ ಹೆಂಗೆ ಹೇಳಕ್ ಬರ್ತದ? ಇದ್ದಿಲ್ಲ ಅಂದ್ರೆ ಮತ್ತೆ ಇರಬಾರ್ದು, ಅದು ಸಂಸ್ಕಾರ ಇರಬಾರ್ದು. ಈ ಶರೀರದಾಗ ಸಂಸ್ಕಾರ ಇದಾವೆಲ್ಲ. ಪೂರ್ವ ಸಂಸ್ಕಾರಕ್ಕೆ ಅನುಗುಣವಾಗಿ ಮನುಷ್ಯ ವಯಸ್ಸನುಗುಣವಾಗಿ ಬದಲಾವಣೆ ಆಗ್ತಾನಲ್ಲ. ಎಷ್ಟೋ ಮಂದಿ ನಾವು ನೋಡ್ತೀವಿ ಜಗತ್ತಿನಲ್ಲಿ.
ಹೇಳಪ್ಪ ಮೊದಲು ಬಹಳ ಹಠಮಾರಿದ್ದ, ಬಹಳ ಖಡ್ಡ ಇದ್ದ, ಈಗ ಬಹಳ ಸೂಕ್ಷ್ಮ. ಎಲ್ಲಿಂದ ಬಂತ ಸಂಸ್ಕಾರ ಅವನಿಗೆ? ಯಾರು ಕೊಟ್ಟರು? ಅವನ ವಯಸ್ಸನುಗುಣವಾಗಿ ಆ ಸಂಸ್ಕಾರ ಇತ್ತು, ಅದು ವ್ಯಕ್ತ ಆಗ್ಯಾವ ಈಗ. ಮತ್ತೆ ಎಷ್ಟೋ ಮಂದಿ ನಾವಿಲ್ಲಿ ಶಾಸ್ತ್ರ ಕೇಳಕ್ಕೆ ಬರ್ತೀವಿ, ಎಷ್ಟೋ ಮಂದಿ ಇಲ್ಲಿ ಕುಂಡೆ ತೋರಿಸಿ ಆ ಕಡೆ ಹೊರಗೆ ಹೋಗ್ತಾರೆ. ಮತ್ತೆ ಯಾಕೆ ಹೋಗ್ತಾರಪ್ಪ? ಅವ್ರಿಗೆ ಸಂಸ್ಕಾರ ಇಲ್ಲ. ಜಗತ್ತಿನಾಗ ಯಾಕೆ ಬಂತು ಹಿಂಗ? ಆ ಸಂಸ್ಕಾರ ಇವ್ರಿಗೆಲ್ಲರಿಗೆ ಐತೆ, ಮೊದಲೇ ಕೇಳ್ಯಾರ, ಅದ್ರ ಅನುಭವ ಐತೆ, ಅದಕ್ಕೆ ಇಲ್ಲಿ ಕರ್ಕೊಂಬಂದು ಕುದುರಿಸ್ತದ ಅವರು ಮಾತನಾಡ. ಇಲ್ಲಿನ ಕಡಿಮೆ ಮಂದಿ ದೇಶೂರಾಗ ಬಹಳ ಮಂದಿ. ಮತ್ತೆ ಯಾಕೆ ಬರಂಗಿಲ್ರಿ ಅಂದ್ರೆ, ಹೌದಪ್ಪ ಅವ್ರಿಗೆ ಸಂಸ್ಕಾರ ಇಲ್ಲಲ್ಲ. ಅದ್ರ ಮೊದಲು ಬೇರೆ ಬೇರೆ ಸಂಸ್ಕಾರ ಇತ್ತು, ಆ ಕಡೆ ಓದ್ತದ ಅದು ಹೊರ ಕರ್ಕೊಂಡು. ಇಲ್ಲಿ ಸಂಸ್ಕಾರ ಐತೆ, ಅದಕ್ಕೆ ಅವ್ರು ಇಲ್ಲಿಗೆ ಬರ್ತಾರೆ ನೋಡಿ ಓಡಾಡಿ. ಯಾಕಂದ್ರೆ ಅವ್ರು ಕೇಳ್ಯಾರ, ಆ ಸಂಸ್ಕಾರ ಇದ್ದದಕ್ಕೆ ಬರ್ತದಿಲ್ಲ, ಇದು ಅನುಭವ ಅದು. ಅದರಂಗ ವಿಚಾರ ಮಾಡಿ ನೋಡಂದ್ರು ಅವ್ರು. ಮೊದಲು ಜನ್ಮದ ದೇಹ, ಈ ದೇಹ, ಈ ದೇಹ ಐತಿ, ಈಗ ಈ ಬಂದ ದೇಹ ಆದ್ರೆ ಶಾಶ್ವತ, ಇದನ್ನು ಹೋಗೋದೆ. ಇನ್ನು ಒದಗುವ ದೇಹ ಬೇರೆ ಬೇರೆ, ನೀನು ಓರ್ವನೇ ಅವರೊಳಗಲ್ಲದೆ ಕರ್ಮ ಉದಯದಿಂದ ದೇಹಿ ಆಗಿದ, ಅದರಿಂದ ಅಂದ್ರು. ಕರ್ಮದಿಂದ ಹುಟ್ಟಿದಂತ ಈ ದೇಹ ನಾನು ದೇಹ ಅಂತ ತಿಳ್ಕೊಂಡಿದ್ದೆ. ಇಂಥವು ಎಷ್ಟೋ ದೇಹಗಳು ಹುಟ್ಟಿವಿ ತೊಟ್ಟಿವಿ, ಹೋಗ್ಯಾವ ಬಂದವ. ಎಷ್ಟೋ ದೇಹಗಳು ಹೋಗ್ಯಾವ ಬಂದವ. ಎಲ್ಲಿವರೆಗೆ ಇರ್ತಾವ, ಎಲ್ಲಿವರೆಗೆ ನಿನ್ನ ನೀ ತಿಳಿಯಂಗಿಲ್ಲ, ಅಲ್ಲಿವರೆಗೆ ಬರದೆ ಹೋಗದೆ. ಅದಕ್ಕೆ ಸರ್ವ ಆಧಾರನು ಮತ್ತು ಭೂಮಿಗೆ ಜಲ, ಜಲಕ್ಕೆ ತೇಜಸ್ಸು, ತೇಜಸ್ಸಿಗೆ ವಾಯು, ವಾಯುವಿಗೆ ಆಕಾಶ ಆಧಾರ, ಆಕಾಶಕ್ಕೂ ಪರಮಾತ್ಮನೇ ಆಧಾರ. ಒಟ್ಟಿನಲ್ಲಿ ಎಲ್ಲದಕ್ಕೂ ಅವನೇ ಆಧಾರ. ನಾನು ಗಡಿಯಾರವನ್ನು ಎತ್ತಿ ತೋರಿಸಿದರೆ ಇದು ಗಡಿಯಾರವನ್ನು ಎತ್ತಿರುವೆ. ನಾನು ನಿಮಗೆ ಎರಡು ವಸ್ತುಗಳನ್ನು ತೋರಿಸಿದೆ, ಕೈ ಮತ್ತು ಗಡಿಯಾರ. ಕೈ ದೊಡ್ಡದು, ಗಡಿಯಾರ ಚಿಕ್ಕದು. ಕೈ ಆಧಾರ, ಗಡಿಯಾರ ಅದೇ, ಅದರಲ್ಲಿ ಆಶ್ರಯ ಪಡೆದಂತಿಲ್ಲ. ಆದರೂ ಮಾನವನು ಆಧಾರವನ್ನು ಹೇಳದೆ ಅಧೇಯವಾದ ವಸ್ತುವನ್ನು ಹೇಳುತ್ತಾನೆ. ಗಡಿಯಾರ ಎದ್ದದ್ದು ನೋಡಂತಾನೆ, ಗಡಿಯಾರ ಎದ್ದದು, ಅದೇನದ್ದು ಜಡ ಅದ, ಅದನ್ನ ಎತ್ತಿಡುದು ಕೈ ಅದ. ಕೈ ಕಾಣಬಾರ್ದು, ನಮ್ ಗಡಿಯಾರ ಕಾಣ್ತಾನ ಕಣ್ಣಿಗೆ. ಗಮನಿಸದೆ ಅಧೇಯವನ್ನು ನೋಡುತ್ತಾನೆ. ಯಾವ್ದನ್ನು ನೋಡ್ತಾನೆ? ಅಧೇಯ. ಅಧೇಯವಾದಂತ ಗಡಿಯಾರವನ್ನು ನೋಡ್ತಾನೆ ಇವತ್ತು, ಅದರಿಂದ ಇದ್ದು ಕೈ ನೋಡುವಲ್ಲ ಅವನು. ಅದರಂಗ ಇದೆಲ್ಲ ನಡೆದಲ್ಲ ಸೃಷ್ಟಿ ಚಕ್ರ. ಇದಕ್ಕೆ ಆಧಾರ ಪರಮಾತ್ಮ ಇದಾನ. ಅವ್ನು ಪರಮಾತ್ಮ ನೋಡುವಲ್ಲಿ ನಾವು ಬರೇ ಇದು ಹುಟ್ಟಿದ್ದೇ ನೋಡಿಕೊಂತ ಹೊಂಟಿವಿ. ಶರೀರ ಹಿಂಗೈತೆ, ಅದಂಗೈತೆ, ಜಗತ್ತು ಹಿಂಗೈತೆ. ಯಾಕೆ? ಅದು ಕಾಣೋದಲ್ಲ ಪರಮಾತ್ಮ, ಅದಕ್ಕೆ ಆಧಾರ ಇದೆ. ಈ ಎಲ್ಲ ಪಂಚಮಭೂತಗಳು ನಾವು ಭೂಮಿ ಮೇಲೆ ಕುಂತೀವಿ, ಭೂಮಿಗೆ ಆಧಾರ ಜಲ ಅದ. ನೀರು ಎಪ್ಪಗಟ್ಟಿದ್ದೆ ಭೂಮಿ ಅಂತ ಬರೀತಾರ. ಭೂಮಿ ಜಲಕ್ಕೆ ಆಧಾರ ಯಾವ್ದದ? ಅಗ್ನಿ ಅದ. ಅಗ್ನಿಗೆ ಆಧಾರ ವಾಯು ಅದ. ಇವೆಲ್ಲದಕ್ಕೆ ಆಶ್ರಯ ಕೊಟ್ಟಿದ ಆಕಾಶ ಅದ. ಇಲ್ಲ ಆ ಬಯಲಿದ್ದದಕ್ಕೆ ಇವೆಲ್ಲ ಕುಂದ್ರಕ್ಕೆ ಬಂದಾವ, ಎದ್ದಳಕ್ಕೆ ಬಂದಾವ. ಮತ್ತೆ ಇದಕ್ಕೆ ಆಧಾರ, ಇಂಥ ಆಕಾಶಕ್ಕೆ ಆಧಾರ ಇದೆ ನೋಡು ಪರಮಾತ್ಮ. ಅದ್ರಂಗ ನಮ್ಮ ಸ್ವರೂಪ ಎಲ್ಲದಕ್ಕೆ ಆಧಾರ ಅದ. ಈ ಸ್ಥೂಲ ಶರೀರಕ್ಕೆ ಆಧಾರ ಅದ, ಸೂಕ್ಷ್ಮ ಶರೀರಕ್ಕೆ ಆಧಾರ ಅದ, ಕಾರಣ ಶರೀರಕ್ಕೆ ಆಧಾರ ಅದ. ಅವನಿಲ್ಲದೆ ಇದು ಏನಿಲ್ಲ, ಕ್ಷಣ ಇಲ್ಲ. ಆದ್ರೆ ಆಧಾರವಾದ ವಸ್ತುವನ್ನ ಮರ್ತೀವಿ, ಅಧೇಯವಾದ ವಸ್ತು ನಾವು ನೋಡ್ತೀವಲ್ಲ. ಅದಕ್ಕೆ ಹೇಳ್ತಾರ ಅವರು, ಪರಮಾತ್ಮನು ಸರ್ವಕ್ಕೂ ಆಧಾರನೆಂದು, ಅವನು ಆಧಾರದಿಂದಲೇ ಜೀವರು ತಮ್ಮ ತಮ್ಮ ಕರ್ಮ ಅನುಗುಣವಾಗಿ ಫಲಿತಗಳನ್ನು ಹೊಂದುತ್ತಿದ್ದಾರೆ. ಆದರೆ ಅಜ್ಞಾನಿಗೆ ಆ ವಿಷಯ ತಿಳಿಯದು. ಯಾರಿಗೆ ತಿಳಿಯೋದಿಲ್ಲ? ಅಜ್ಞಾನಿಗಳಿಗೆ ತಿಳಿಯಂಗಿಲ್ಲ. ನಾವೇ ಮಾಡಿವಿ, ನಮ್ಮಿಂದ ಆಗ್ಯದ, ನಾವೇ ಮಾಡಿವಿ, ನಾವ್ ಮಾಡಿದ್ರೆ ಹೆಂಗ ಆತಿರ್ತೀವಿ ಅಂತ ಇವ್ರು ತಿಳ್ಕೊಂಡ. ನೀನೇನು ಮಾಡಕ? ಪರಮಾತ್ಮನ ಆಧಾರದಲ್ಲಿ ನಡೆದೋದಿದೆಲ್ಲ. ಅಚಿಂತ್ಯ ರೂಪನೆಂದರೆ 6ನೇ ಲಕ್ಷಣ ಹೇಳ್ತಾರ. ಪರಮಾತ್ಮನು ಮನಸ್ಸಿನಿಂದ ಚಿಂತಿಸಲು ಸಾಧ್ಯವಿಲ್ಲದವನು. ಚಿಂತಿಸಿದಂದ್ರ ಮನಸ್ಸು ಕ್ಷಣಿಕ ಜಡ ಪದಾರ್ಥವು ನಿತ್ಯವೂ ಮತ್ತು ಚೈತನ್ಯವಾದ ಪರಮಾತ್ಮನು ಅದು ಹೇಗೆ ತಾನೇ ಚಿಂತಿಸಲಾದಿತ್ತು. ಚಿಂತಿಸಲು ಆಗದ ಮೇಲೆ ಸಾಧಕನ ಗತಿ ಏನು? ಮತ್ತೆ ನೀವು ಇಷ್ಟ ತಾನೇ ಹೇಳಿರಿ ಚಿಂತನೆ ಮಾಡ್ಬೇಕಂತ ಹೇಳಿರಿ, ಮತ್ತೆ ಚಿಂತಿಸಕ್ಕೆ ಬರಂಗಿಲ್ಲ ಅಂತ ನೀವು ಹೇಳ್ತಾರೆ ಮನಸ್ಸಿಗೆ. ಅದು ಹೆಂಗ? ಮತ್ತೆ ಸಾಧಕ ಎಲ್ಲಿಗೆ ಹೋಗ್ಬೇಕಂದ್ರೆ ಅಚಿಂತ ರೂಪನೆಂದು ಚಿಂತಿಸಬೇಕು ಅಂದ್ರು ಅವ್ರು. ಮತ್ತೇನು ಚಿಂತೆ ಮಾಡಕ್ ಹೋಗ್ಬೇಡ, ಅವನು ಚಿಂತನೆಗೆ ಮೀರಿರ್ತಕ್ಕಂಥನು. ಈಗ ಉದಾಹರಣೆ ಹೇಳ್ತಾರೆ, ಚಿಂತಿಸು ಅಂತ ಹೇಳ್ಯಾರ, ಶಾಸ್ತ್ರದಲ್ಲಿ ಹೇಳ್ಯಾರ. ಅಭ್ಯಾಸ ಮಾಡು, ನೀನು ಪರಮಾತ್ಮನ ಚಿಂತನೆ ಮಾಡು, ಅಥವಾ ನಿನ್ನ ಆತ್ಮ ಸ್ವರೂಪ ಚಿಂತನೆ ಮಾಡು ಅಂತ ಹೇಳ್ಯಾರ. ಚಿಂತನೆ ಮಾಡುವುದು ಇದು ಮನೋವೃತ್ತಿ, ಬುದ್ಧಿಯ ಮನಸ್ಸಿನ ವೃತ್ತಿ.
ಈ ವೃತ್ತಿಗೆ ನೀನು ಆ ಸಾಕ್ಷಿ ಇದ್ದೇ ನೋಡ್ತಿದ್ದೆ, ಮತ್ತೆ ಅಲ್ಲಿ ನಿನ್ನ ಸಾಕ್ಷಿ ಆಧಾರದಲ್ಲಿ ನಡೆದ ಅವನ್ನ ನೀನು ಈಗ ಚಿಂತೆ ಮಾಡಿ ನೋಡಕ್ ಬರಂಗಿಲ್ಲ. ಹಂಗ ಇಲ್ಲಿ ಹೇಳದ್ರ ಅಚಿಂತ ಅಂದ್ರೆ ಏನು, ಆ ಮನಸ್ಸಿಗೂ ಚಿಂತನೆ ಹಿಂಗ, ನಾನು ಅಚಿಂತನು, ಚಿಂತೆಯಿಂದ ಚಿಂತಿಸೋದ್ರಿಂದ ನಾನಲ್ಲ, ಈ ಚಿಂತನೆಗೂ ನಾನು ಸಾಕ್ಷಿಯಾಗಿ. ಮನಸ್ಸು ಏನೇ ವ್ಯವಹಾರ ಮಾಡಿ ಅದು ವೃತ್ತಿ ಪ್ರಪಂಚದ ಇರಲಿ ಪಾರಮಾರ್ಥದ ಇರಲಿ ವೃತ್ತಿ ಐತೆ. ಪಾರಮಾರ್ಥದಲ್ಲಿ ಒಂದು ವೃತ್ತಿ ಐತೆ ಅಂದಮೇಲೆ ಆ ಗುರುಶಾಸ್ತ್ರಾದಿಗಳಿಂದ ಜನಿತವಾದದ, ಅದರಿಂದ ಅವನು ಚಿಂತನೆ ಮಾಡ್ತಾನ ಸಾಧಕ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೇನೆ ಅಂತ ಚಿಂತನೆ ನಡೆದದ ಅವನಲ್ಲಿ, ಇಲ್ಲ ಅಂತೇಳಿ. ಆದ್ರ ಆ ಚಿಂತನೆಗೂ ಕೂಡ ತಾನು ಸಾಕ್ಷಿ ಇದಾನ, ಯಾಕಂದ್ರೆ ಅವನಲ್ಲಿ ತೋರ್ತದ, ಇದು ಅನುಭವ ಅದ. ಹೀಗೆ ತಮಸ್ಸಿಗೆ ಪರನಂದ್ರೆ ಅಜ್ಞಾನಕ್ಕೆ ಸಾಕ್ಷಿಯು ಅಜ್ಞಾನ ದೋಷಗಳಿಗೆ ತತ್ಕಾರ್ಯಗಳಿಗೆ ಅಂಟದವನೆಂದು ಅರ್ಥ. ಅದಕ್ಕೆ ನಿಜಗೂಡ್ರು ಏನೊಂದು ತೋರದ ಅಜ್ಞಾನವಲ್ಲದ ಸಚ್ಚಿದಾನಂದ ಅದ್ವಯ ನಿತ್ಯ ಪರಿಪೂರ್ಣನು ಮಾನವಿದೂರನು ತಾನೇಕ ಅಚಲನು ಆ ಪರಮಾತ್ಮ ಅಂತ ನಿಜಗೂಡ್ರು ಬ್ರಹ್ಮ ಲಕ್ಷಣವನ್ನು ಪ್ರತಿಪಾದನೆ ಮಾಡಲು ಪರಮಾನುಭವದಲ್ಲಿ ಮೊದಲು ಪ್ರಾರಂಭ ಸಂಧಿಯಲ್ಲಿ ಇದನ್ನ ಮೊದಲು ಹೇಳ್ಯಾರ ಅವರು. ಏನ್ ಮೈತ್ರಿ ಕೇಳು, ನಿನ್ನ ಸ್ವರೂಪ ಹೆಂಗೈತೆ ಅಂತ ನೀ ಕೇಳ್ತಿದ್ದಲ್ಲ, ನಿನ್ನ ಸ್ವರೂಪ ಹಿಂಗಾದ ನೋಡು. ಏನೊಂದು ತೋರದ, ನಿನಗೆ ಯಾವ ಪ್ರತೀತಿ ಇಲ್ಲ. ಇವೆಲ್ಲ ಪ್ರತೀತಿ ಅದಾವ, ಮನ ಬುದ್ಧಿ ಅಹಂಕಾರ ಇವೆಲ್ಲ ಪ್ರತೀತಿ ಒಂದು ಕಾಲದಲ್ಲಿ ತೋರ್ತಾವ, ಇನ್ನೊಂದು ಕಾಲದಲ್ಲಿ ಇಲ್ದಂಗ ಆಗ್ತಾವ. ಆದ್ರೆ ನೀನು ಹಂಗಲ್ಲ, ನೀನು ಯಾವಾಗ್ಲೂ ಇರೋನೆ. ಆದ್ರಂಗ ಇದರಂಗ ತೋರೋನಲ್ಲ, ಮತ್ತೆ ಜಡ ವಸ್ತುಗಳನ್ನು ದೃಶ್ಯವಾಗಿ ತೋರೋನಂತ ಅಲ್ಲ ನೀನು. ಏನೊಂದು ತೋರದ ಮತ್ತೆ ಏನೊಂದು ತೋರ್ಲಾರ್ದಂಗ ಮತ್ತೆ ಐತಂದ್ರ ನಿದ್ದೆ ಆಯ್ತಲ್ರಿ ಅಂದ್ರೆ ಅಜ್ಞಾನವಲ್ಲದ ನಿದ್ದೆ ಐತೆ, ಖರೆ ಅದು ಅಜ್ಞಾನ ಆವರಣ ಐತೆ, ದೋಷ ಐತೆ. ಆದ್ರೆ ನಿನ್ನಲ್ಲಿ ಅಜ್ಞಾನ ಇಲ್ಲ. ಯಾಕೆ? ಆ ನಿದ್ದೆಯನ್ನು ತಿಳಿಯವನು ನೀನು. ಬದ್ಧ ನಿದ್ದೆ ತಿಳಿತಿದಿಲ್ಲ ನಾವು, ಅದರಲ್ಲಿ ಆದ ಸುಖ ಅಲ್ಲಿ ಆದ ಅಭಾವವನ್ನು ಹೇಳ್ತು ಅಂದ್ಮೇಲೆ ನೀ ಜ್ಞಾನ ಸ್ವರೂಪ ಇದ್ದೇ ಇಲ್ಲ, ನಿನ್ನಲ್ಲಿ ಅಜ್ಞಾನ ಐತೇನೋ. ಈ ಮನ ಬುದ್ಧಿ ಆದಿಗಳಲ್ಲಿ ಇದ್ದಂತ ದೋಷವನ್ನು ನೀ ಹೇಳ್ತಿದ್ದೆ ಹೊರತು ನಿನಗೆ ಯಾವ ಅಜ್ಞಾನ ಇಲ್ಲ. ಅದಕ್ಕಾಗಿ ಅಜ್ಞಾನ ಇಲ್ಲದವನು ಅಂದರೆ ಮಾಯಾತೀತನು, ಇದು ಅವನ 8ನೇ ಲಕ್ಷಣ. ಕಣ್ಣು ಮುಚ್ಚಿದರೆ ಕತ್ತಲೆ ಅನ್ನುತ್ತೇವೆ, ನಾವೆಲ್ಲರ ಅನುಭವ ಅದ. ಕಣ್ಣು ಮುಚ್ಚಿದ್ವಿ ಅಂದ್ರೆ ಏನ್ ಕಾಣ್ತಪ್ಪ, ಏನ್ ಕಾಣ್ತದೆ, ಕತ್ಲು ಕಾಣ್ತದ್ರಿ ಅಂತ. ಕತ್ಲೆ ಆ ಕಣ್ಣಿಲಿಂದ ನೋಡಿದಪ್ಪ, ಇದು ಕತ್ತಲು ಇದು ಬೆಳಕಂತ ನೋಡ್ಬೇಕಾದ್ರೆ ಅದಕ್ಕೆ ಇನ್ನೊಂದು ಕಣ್ಣಾದ ನೋಡು. ಈ ಕಣ್ಣು ಬರೀ ಬೆಳಕು ನೋಡಬಹುದು, ಆದ್ರೆ ಕತ್ತಲು ನೋಡ್ತಕ್ಕಂಥ ಒಂದು ಕಣ್ಣಾದಿಲ್ಲ. ಅದಕ್ಕೆ ಕತ್ತಲೆಯನ್ನು ನೋಡುವ ಪ್ರಕಾಶವು ನಾನೇ. ನಾನೇ ಕತ್ತಲೆಯಾದರೆ ಅದನ್ನು ನೋಡುವುದು ಹೇಗೆ? ಕಣ್ಣೆ ನಾನಾಗಿದ್ರೆ ಕತ್ತಲು ನೋಡೋಕೆ ಹೆಂಗ್ ಬರ್ತದ? ಅಂದ್ರೆ ಆ ಕತ್ತಲನ್ನು ನೋಡೋನು ನಾನು ಬೇರೆ ಏನು, ಅದನ್ನು ನೋಡುವುದು ಹೇಗೆ? ಮನುಷ್ಯನು ತಾನು ಅಜ್ಞಾನಿ ಎನ್ನುತ್ತಾನೆ. ನೀನು ಅಜ್ಞಾನಿಯಲ್ಲ, ಅಜ್ಞಾನವನ್ನು ತಿಳಿದುಕೊಳ್ಳುವ ಜ್ಞಾನಿ. ಅಜ್ಞಾನವನ್ನು ತಿಳಿದುಕೊಳ್ಳುವ ಜ್ಞಾನಿನೇ ಇದ್ದಿ. ನನಗೇನ್ ತಿಳಿತಿದ್ರಿ, ನಾ ಅಜ್ಞಾನಿ ಮತ್ತೆ ಏನ್ ತಿಳಿತದ ಅಂತ ಹೇಳ್ತದ, ತಿಳಿದೇ ಹೇಳ್ತದ, ತಿಳಿಯಾರ್ದ ಹೇಳ್ತದ. ನಿನ್ನ ಅಜ್ಞಾನವನ್ನು ನೀ ತಿಳಿತಿದ್ದ ಅಂದ್ಮೇಲೆ ನೀ ಜ್ಞಾನಿ ಇದ್ದಿ ಅಂದ್ರು ಅವರು. ಯಾಕಂದ್ರೆ ಏನು ತಪ್ಪು ತಿಳಿತಿದ್ದ ಅಂದ್ರೆ ಮತ್ತೆ ನೀನು ತಿಳಿದಕ್ಕೆ ಹೇಳ್ಬೇಕಲ್ಲ, ತಿಳಿಯಾರ್ದಂತ ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ಅಜ್ಞಾನವನ್ನು ದೃಶ್ಯ, ಅದನ್ನು ನೋಡುವ ಸಾಕ್ಷಿ ನೀನು. ಅದಕ್ಕೆ ಅತೀತನು ಅಂದ್ರೆ ನೀನು ಹೀಗೆ ಅತೀತನಾಗಿದ್ದಿ. ಈ ಲಕ್ಷಣಗಳಿಂದ ಪರಮಾತ್ಮನು ಧ್ಯಾನಿಸಬೇಕೆಂದು ಸ್ವರೂಪವನ್ನು ಹೇಳಿ ಇನ್ನು ಅವನನ್ನು ಸೇರಲು ಬೇಕಾದ ಸಾಧನೆ ಮಾರ್ಗಗಳನ್ನು ಫಲವನ್ನು ಹೇಳುತ್ತಾರೆ. ಇದು ಯಾವಾಗಲೂ ನಿರಂತರವಾಗಿ ಇಲ್ಲಿ ಹೇಳಿರ್ತಕ್ಕಂಥ ಒಂದು ವಾಕ್ಯಗಳು ಕೂಡ ಇವು ಶಾಸ್ತ್ರದ ಉಪನಿಷತ್ನಲ್ಲಿ ಬರುವಂತಹ ಮಹಾವಾಕ್ಯಗಳಲ್ಲಿ ಬರತಕ್ಕಂಥ ಅರ್ಥವನ್ನು ಹೇಳ್ಯಾರ. ಇಲ್ಲಿ ಒಂದು ವಸ್ತು ಕೂಡ ನಾವು ದೃಶ್ಯವಾಗಿ ಕಾಣಕ್ಕೆ ಬರ್ತದೆ ಏನಂದ್ರೆ ಯಾವ ಇಲ್ಲ ನೋಡ್ರಿ. ಅದಕ್ಕೆ ಲಕ್ಷಣ ಹೇಳಿದಾರೆ, ಸತ್ತು ಚಿತ್ತು ನಿತ್ಯ ಪರಿಪೂರ್ಣ ಆನಂದ, ಇವು ಪಂಚಲಕ್ಷಣಗಳು. ಸತ್ ಅಂದ್ರೆ ಯಾವಾಗಲೂ ಇರೋದು, ಚಿತ್ತು ಅಂದ್ರೆ ತಿಳಿಯೋದು, ಆನಂದ ಅಂದ್ರೆ ಆನಂದ ಸ್ವರೂಪವೇ ನಾವಿದ್ದೀವಿ, ನಿತ್ಯ ಅಂದ್ರೆ 4 ಅಭಾವಗಳು ನಿನಗಿಲ್ಲ, ಪರಿಪೂರ್ಣ ಅಂದ್ರೆ ಎಲ್ಲ ಕಡೆ ನೀ ಇದ್ದಿ ನೋಡು ವ್ಯಾಪಕವಾಗಿ. ಮತ್ತೆ ಎಲ್ಲಿ ನೋಡಕ್ ಬರ್ತವೆ
ಸಚ್ಚಿತ್ತಾನಂದ ಲಕ್ಷಣ ಹೇಳಿರಲ್ರಿ, ಮತ್ತೆ ಎಲ್ಲಿ ಅವಂದ್ರೆ ಅವು ಕಾಣವಲ್ಲ ಅಂತ. ಮತ್ತೆ ಹೆಂಗೆ ತಿಳ್ಕೋಬೇಕಪ್ಪ? ಅವು ಕಾಣವಲ್ಲ ಅಂದ್ರೆ ನಾ ಬ್ರಹ್ಮ ಅಂತ ಹೆಂಗ್ ತಿಳ್ಕೋಬೇಕು? ನಿನ್ನಲ್ಲಿ ಕಾಣ್ತಾವಲ್ಲ ಅನಾತ್ಮವರ್ಗ, ಅವ್ರ ನೋಡಿ ನಾನು ಇದಕ್ಕೆ ಬ್ಯಾರೆ ಏನಿ, ಆ ಸ್ವರೂಪ ನಾನೇನು ತಿಳ್ಕಂದ್ರ ಅವ್ರು. ಅವ್ರ ನೋಡಕ್ ಹೋದ್ರೆ ಕಾಣಂಗಲ್ಲ ಅವ್ರು. ಸತ್ ಅಂದ್ರೆ ಏನು? ತ್ರಿಕಾಲ ಅಬಾಧಿತ, 3 ಕಾಲದಾಗ ನಾಶ ಆಗಲಾರದಂತ ವಸ್ತು ಯಾವ್ದದ ಅದು ನೋಡು, ಸದ್ರೂಪ ಬ್ರಹ್ಮ. ಆ ಸದ್ರೂಪ ನೀವು ಹುಡ್ಕಕ್ ಹೋಗಬೇಡ. ನಿನ್ನಲ್ಲಿ ನಾಶ ಆಗೋ ಯಾವ್ಯಾವ ಇದೆ ಅವ್ರನ್ನ ತೆಗೆದಾಕ್ಬಿಡು, ನೀನೇ ಉಳಿತಿದ್ದೆ ಅಲ್ಲಿ. ಅರುರೂಪ ನಾನು ಅಂತ ಹೇಳದ ಶಾಸ್ತ್ರ. ಚಿದ್ರೂಪನ ಅರಿವೆ ನೀನೆಂದು ನಂಬಿ ಹೇಳಗಜಗೊಂಡು, ಅರಿವೆ ನೀನೆಂದು ನಂಬು. ಮತ್ತೆ ನೀನಂತ ತಿಳಿದು ನಂಬಿದೆ ಅಂದ್ರೆ ನೀ ಮುಕ್ತ ಆತಿದ್ದೆ. ಅರಿವು ಹಾಕರಿ. ಮತ್ತೆ ಅರಿವಿಲ್ಲದು ಯಾವ್ಯಾವ ಇದಾವ ಎಲ್ಲ ಕಡಿಗೆ ಮಾಡು. ಇದ್ರಾಗ ಇದಾವಲ್ಲ, ಶರೀರದಾಗ ಇದಾವ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇಂದ್ರಿಯಗಳು, ಇವೆಲ್ಲ ಅರಿವು ಜ್ಞಾನವುಳ್ಳವೆ. ನೀವು ಜಡ ಇದಾವ. ಈ ಜಡವಾದ ಪದಾರ್ಥಗಳನ್ನ ಬೇರೆ ವ್ಯಕ್ತಿ ನೋಡಿದಾಗ ನಾನು ಯಾರು ಸ್ವರೂಪ ನೀನೆ, ನನ್ನನ್ನ ಹುಡುಕೋದು ಬೇಕಾಗಿಲ್ಲ, ಅದನ್ನ ನೋಡೋದು ಬೇಕಾಗಿಲ್ಲ. ಇವ್ರನ್ನ ಕಡಿಮೆ ಮಾಡಿದ್ರೆ ಉಳಿದಂತೆ ಅದು ವಸ್ತು ಉಳಿತದೆ. ಹಿಂಗ ತಿಳಕ ಹೊರತು ಆ ಲಕ್ಷಣಗಳನ್ನು ಪ್ರತ್ಯೇಕವಾಗಿ ಹುಡುಕಿನ ಬಂದು ನೋಡೋದಲ್ಲ. ಅದು ನಮ್ಮ ಸ್ವರೂಪ. ಅದು ನಮ್ಮನ್ನ ನಾವು ಹುಡುಕಕ್ಕಾಗ್ತದೆ. ನನ್ನ ಕಣ್ಣನ್ನು ನಾನು ನೋಡಕ್ಕಾಗ್ತದೆ, ಇನ್ನೊಬ್ಬರ ಕಣ್ಣನ್ನು ನಾನು ನೋಡಕ್ ಬರ್ತದೆ. ನನ್ನ ಕಣ್ಣು ನಾನು ನೋಡಕ ಬರಂಗಿಲ್ಲ. ಅದ್ರಂಗ ಆತ್ಮನ ನನ್ನನ್ನು ನಾನಲ್ಲ, ನಾನೇ ದಾಯದಾಗ ನನ್ನನ್ನು ನಾನು ತಿಳಿದಲ್ಲ. ನನಗಿಂತ ಭಿನ್ನವಾದದನ್ನು ಬೇರ್ಪಡಿಸಿದಾಗ ನಾನೇ ಉಳಿತೀನಿ. ಅಂಥ ಆತ್ಮಸ್ವರೂಪರೇ ನಾವಿದ್ದೇವೆ ಅನ್ನುವಂಥ ಮಾತನ್ನ ಈ ಭಗವದ್ಗೀತೆ ಮುಖಾಂತರ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಉಪದೇಶ ಮಾಡ್ತಾನೆ, ಅರ್ಜುನನ ನಿಮಿತ್ತವಾಗಿ ಇಟ್ಟುಕೊಂಡು ಅಂತ ಹೇಳ್ತಾ, ಇಂದಿನ ಶಾಸ್ತ್ರಕ್ಕೆ ಇಲ್ಲಿಗೆ ಸಮಯ ಆಗಿರೋದ್ರಿಂದ ಮುಂದಿನ ವಿಷಯವನ್ನು ಮತ್ತೆ ನಾಳೆಗೆ ಮುಂದುವರಿಸೋಣ ಅಂತ ಹೇಳಿ ಇಂದಿನ ಶಾಸ್ತ್ರಕ್ಕೆ ಮಂಗಲವನ್ನು ಹೇಳೋಣ. ಸಚ್ಚಿದಾನಂದ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ. ಗುರುವರ ಬೆಳಗುವೆ ಆರತಿಯ. ಮೋಕ್ಷಾಪೇಕ್ಷೆಗೆ ತತ್ವ ಪರನಾರ್ಥವ ಬೋಧಿಸಿದೆ, ಗುರುವರಾರ್ಥವ ಬೋಧಿಸಿದೆ. ಮೋಕ್ಷವಾಹನ ಶಂಕರ ನಾಮ ಉಚಾರವ ಮಾಡಿಸಿದೆ, ಗುರುವರ ಉಚಾರವ ಮಾಡಿಸಿದೆ. ಶ್ಯಾಮಧಾಮ ಶ್ರೀರಾಮ ಅಭಿನ್ನ ಶಂಕರ ನೀನಿರುವೆ, ಗುರುವರ ಶಂಕರ ನೀನಿರುವೆ. ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದೆ, ಗುರುವರ ಶಾಂತಿಯ ಬೀರಿದೆ. ಚರಣ ಭಜಕರ ದುರಿತ ರುಂದವ ತ್ವರಿತದಿ ನಾಶಿಸಿದೆ, ಗುರುವರ ತ್ವರಿತದಿ ನಾಶಿಸಿದೆ. ವರಭ್ರೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ, ಗುರುವರ ಅರುಷದಿ ವಾಸಿಸಿದೆ. ಗುರುರಾಜ ಸಿದ್ಧ ರೂಢ ಸಮರ್ಥ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾ ಅತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ, ಶ್ರೀ ಸದ್ಗುರು ಅಭಿನವ ನಿಸ್ವರ ಮಹಾರಾಜ್ ಕಿ ಜೈ, सकल साधु संत महाराज की जय. मंगलम जय नमः पार्वती शिव हर हर महादेव.